18 ವರ್ಷದ ಹುಡುಗಿನ ಕೊಲೆ ಮಾಡಿ ರಸ್ತೆನಲ್ಲಿ ಬಿಸಾಕ್ಬಿಟ್ಟು ಹೋಗಿದ್ದಾರೆ ಅಂತಂದ್ರೆ ನಾವು ಬದುಕ್ತಾ ಇರೋದು ನಾಗರಿಕ ಸಮಾಜದಲ್ಲ ಅನ್ನೋದು ನನಗ್ ಗೊತ್ತಾಗ್ತಿಲ್ಲ. ಸಾಫ್ಟ್ವೇರ್ ಇಂಜಿನಿಯರ್ ಪ್ರತಿಭಾ ಕೊಲೆ ಕೇಸು ಇನ್ನೂ ಜನಗಳ ಮನಸ್ಸಲ್ಲಿ ಮಾಸಿಲ್ಲ. ಆಗ್ಲೇ ಮತ್ತೊಂದು ಕೊಲೆ ಅಂದ್ರೆ ನಮ್ಮ ಸೊಸೈಟಿಯಲ್ಲಿ ಲಾ ಅಂಡ್ ಆರ್ಡರ್ ಎಷ್ಟು ಮಟ್ಟಿಗೆ ಕೆಲಸ ಮಾಡ್ತಾ ಇದೆ ಅನ್ನೋದು ಇದರಿಂದ ನಮಗ್ ಗೊತ್ತಾಗ್ತಾ ಇದೆ. ಯುವರ್ ಆನರ್, ಸತ್ತ ಹುಡುಗಿ ತಾನು ಯಾರು ಅಂತ ಗೊತ್ತಾಗೋದು ಬೇಡ ಅಂತ ನಗರದ ಹೊರವಲಯಕ್ಕೆ ಹೋಗಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾಳೆ. ಆಕೆಯ ಬಗ್ಗೆ ಯಾರೂ ಕೇಸನ್ನು ದಾಖಲಿಸಿಲ್ಲ. ಪೊಲೀಸ್ನವ್ರಿಗೂ ಈ ಕೇಸಿನ ಬಗ್ಗೆ ಯಾವ ಸುಳಿವು ಸಿಕ್ಕಿಲ್ಲ. ಇದು ಆತ್ಮಹತ್ಯೆ ಅನ್ನೋದ್ರ ಬಗ್ಗೆ ಯಾವ ಸಂಶಯನೂ ಉಳಿದಿಲ್ಲ. ದಟ್ಸ್ ಆಲ್ ಯುವರ್ ಆನರ್. ಇದುವರೆಗೂ ದೊರೆತ ಸಾಕ್ಷ್ಯಾಧಾರಗಳನ್ನು ಪರಿಶೀಲಿಸಿ ರೇಖಾಳದು ಆತ್ಮಹತ್ಯೆ ಎಂದು ನಂಬಿ ಈ ಕೇಸನ್ನು ವಜಾ ಮಾಡಲಾಗಿದೆ. ಎಕ್ಸ್ಕ್ಯೂಸ್ ಮೀ ಯುವರ್ ಆನರ್. ಯುವರ್ ಆನರ್, ನಮ್ಮ ದೇಶದ ಹೆಣ್ಮಕ್ಳು ಪ್ರಾಣ ಕಳ್ಕೊಳ್ತಾರೆ ಹೊರತು ಮಾನ ಎಂದಿಗೂ ಕಳ್ಕೊಳ್ಳಲ್ಲ. ನೀವು ಇದುವರೆಗೂ ಯಾವ್ದಾದ್ರು ಹೆಣ್ಮಗಳನ್ನ ನಗ್ನವಾಗಿ ಆತ್ಮಹತ್ಯೆ ಮಾಡ್ಕೊಳ್ಳೋದನ್ನ ನೋಡಿದೀರಾ? ಇಂಪಾಸಿಬಲ್. ಅದಕ್ಕೆ ಇದನ್ನ ಕೊಲೆ ಅಂತ ಪ್ರೂವ್ ಮಾಡಕ್ಕೆ ನನ್ನ ಹತ್ರ ಎಲ್ಲಾ ತರದ ಆಧಾರಗಳಿದೆ ಯುವರ್ ಆನರ್. ಪೊಲೀಸು ಹಾಗೂ ಸಿಐಡಿ ಈ ಕೇಸ್ನ ಕಂಪ್ಲೀಟ್ ಆಗಿ ಇಗ್ನೋರ್ ಮಾಡಿದ್ದಾರೆ. ಕಾರಣ ಏನಪ್ಪಾ ಅಂತಂದ್ರೆ ಲ್ಯಾಕ್ ಆಫ್ ಇಂಟ್ರೆಸ್ಟ್, ನೆಗ್ಲಿಜೆನ್ಸ್. ಇದು ನನ್ನ ಕೆಲಸ ಅಲ್ಲ ಯುವರ್ ಆನರ್, ಆದ್ರೂ ಇನ್ವಾಲ್ವ್ ಆಗಿದ್ದೀನಿ. ವೈ? ಬಿಕಾಸ್ ಒಬ್ಬ ಲಾಯರ್ ಆಗಕ್ ಮುಂಚೆ ನಾನೊಬ್ಬ ಮನುಷ್ಯ. ಆಸ್ ಅ ಗುಡ್ ಸಿಟಿಸನ್ ಐ ಹ್ಯಾವ್ ಮೈ ರೆಸ್ಪಾನ್ಸಿಬಿಲಿಟೀಸ್. ಅದೆಲ್ರಿಗೂ ಇರಬೇಕಿತ್ತು, ಬಟ್ ಇಲ್ಲ. ಯುವರ್ ಆನರ್, ಮುಖ್ಯವಾಗಿ ಈ ಕೇಸಿನಲ್ಲಿ ಗಮನಿಸಬೇಕಾದ ಅಂಶ ಅಂದ್ರೆ ಇದು ಕೊಲೆ ಅಲ್ಲ, ಆತ್ಮಹತ್ಯೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ದಟ್ಸ್ ಆಲ್ ಯುವರ್ ಆನರ್. ಸತ್ಯ ಏನು ಅಂದ್ರೆ ಕೊಲೆ ಆಗಿದ್ದು ಮೈಸೂರಲ್ಲಿ, ಆದ್ರೆ ಬಾಡಿ ಸಿಕ್ಕಿದ್ದು ಬೆಂಗಳೂರಲ್ಲಿ. ಅಟಾಪ್ಸಿ ರಿಪೋರ್ಟ್ ಪ್ರಕಾರ ಡೆಡ್ ಬಾಡಿನ ಇನ್ಸ್ಪೆಕ್ಟ್ ಮಾಡಿದಾಗ ಅದ್ರ ಕಿವಿಯಲ್ಲಿ ಬಟರ್ಫ್ಲೈ ಮೊಟ್ಟೆಗಳು ಕಾಣಿಸ್ತು. ಆ ಬಟರ್ಫ್ಲೈ ಮೊಟ್ಟೆಗಳೇ ನಮ್ಗೆ ಈ ಕೇಸಲ್ಲಿ ಅಪರಾಧಿಗಳನ್ನ ಹಿಡಿಯಕ್ಕೆ ಹೆಲ್ಪ್ ಮಾಡಿದೆ. ಅದರಲ್ಲೂ 100 ಜಾತಿಗಳಿವೆ. ಪರ್ಟಿಕ್ಯುಲರ್ಲಿ ಈ ಜಾತಿ ಸಾಮಾನ್ಯವಾಗಿ ಡಿಸೆಂಬರ್ ಜನವರಿಯಲ್ಲಿ ಕಾಣಿಸುತ್ತೆ. ಅದು ಮೈಸೂರಲ್ಲಿ ಹೆಚ್ಚು. ಅದರಲ್ಲೂ ಮೈಸೂರು ಬಟರ್ಫ್ಲೈ ಪಾರ್ಕ್ ಅಲ್ಲಿ ಮಾತ್ರ ಕಾಣಿಸುತ್ತೆ. ಅದಿರೋದು ಕಾರಂಜಿ ಕೆರೆಯಲ್ಲಿ. ಈ ಡೀಟೇಲ್ಸ್ ಇಟ್ಕೊಂಡು ನಾನು ಮೈಸೂರಿಗೆ ಹೋದೆ. ಜನವರಿ 31ನೇ ತಾರೀಕು ವಿನಯ್ ಕುಮಾರ್ ಮತ್ತೆ ಅವನ ಸ್ನೇಹಿತ ಅಲ್ಲಿ ಪಾರ್ಟಿ ಮಾಡಕ್ಕೆ ಬಂದಿದ್ರು. ಕುಡಿದ ನಶೆಯಲ್ಲಿ ಆ ಹುಡುಗಿನ ಅಮಾನುಷ್ಯವಾಗಿ ರೇಪ್ ಮಾಡಿ ಸಾಯಿಸಿದ್ದಾರೆ. ಪೊಲೀಸ್ ಅವ್ರಿಗೆ ಯಾವುದೇ ರೀತಿ ಕ್ಲೂ ಸಿಗಬಾರ್ದು ಅಂತ ಆ ಹುಡುಗಿ ಮೈ ಮೇಲಿದ್ದ ಬಟ್ಟೆ ಮತ್ತು ಒಡವೆಗಳನ್ನ ಬಿಚ್ಚಿ ಅವಳನ್ನ ನಗ್ನ ಮಾಡಿ ಇಡೀ ರಾತ್ರಿ ಬಾಡಿನ ಅಲ್ಲೇ ಇಟ್ಕೊಂಡಿದ್ದಾರೆ. ಆಮೇಲೆ ಬುದ್ಧಿವಂತಿಕೆಯಿಂದ ಬಾಡಿನ ತಗೊಂಡ್ಬಂದು ಬೆಂಗಳೂರಲ್ಲಿ ಹಾಕಿದ್ರು. ಪೊಲೀಸ್ನ ಈಸಿಯಾಗಿ ಮಿಸ್ಲೀಡ್ ಮಾಡಿದ್ರು. ಅದನ್ನ ಇಬ್ರು ಇಂಟ್ರೋಗೇಷನ್ ಆದ್ಮೇಲೆ ಮೈಸೂರು ಸಿಐಡಿ ಹತ್ರ ಒಪ್ಕೊಂಡಿದ್ದಾರೆ. ದಟ್ಸ್ ಆಲ್ ಯುವರ್ ಆನರ್. ಕಂಗ್ರಾಟ್ಸ್ ಮಿಸ್ಟರ್ ಭರದ್ವಾಜ್, ಯು ಹ್ಯಾವ್ ಡನ್ ಎ ಗುಡ್ ಜಾಬ್. ನಿಮ್ಮಂತ ಯುವ ಡೈನಾಮಿಕ್ ಲಾಯರ್ ಇರೋದು ನಮ್ಮ ನ್ಯಾಯಾಲಯಕ್ಕೆ ಒಂದು ಗರ್ವ ಕಾರಣ. ಎಸ್, ಗುಡ್ ಮಾರ್ನಿಂಗ್. ಫಾರ್ ಮಿ ಬ್ಯಾಡ್ ಮಾರ್ನಿಂಗ್. ಯಾಕೋ? ಓನರ್ ಆಂಟಿ ಹತ್ರ ಕಾಡಿ ಬೇಡಿ ಒಂದೇ ಒಂದು ಕಪ್ಪು ಕಾಫಿ ಇಸ್ಕೊಂಡ್ ಬಂದಿದ್ದೆ ಕುಡಿಯೋಣ ಅಂತ. ಅದನ್ನು ಅನ್ಯಾಯವಾಗಿ ಚೆಲ್ಬಿಟ್ಟಲು. ಆ ಪಾಪ ನಿನ್ನ ಸುಮ್ನೆ ಬಿಡಲ್ಲ ಕಣು. ಬಿಡ ಅಲ್ಲ, ಕಿತ್ತೋಗಿರೋ ಕಾಫಿಗೆ ಏನ್ ಒಳ್ಳೆ ಹೆಂಡತಿ ಕಳ್ಕೊಂಡಂಗ್ ಆಡ್ತಾ ಇದ್ಯಾ. ಚಿನ್ನದಂತ ಕನ್ಸ್ ಕಾಣ್ತಾ ಇದೆ ಕಣೋ. ಆ ಕೇಸಲ್ಲಿ ನಾನು ಎಷ್ಟು ಮತ್ತೆ ಅದೇ ಕನ್ಸ ಸೆನ್ಸೇಷನಲ್ ಆಗಿ ಕೇಸ್ ಗೆದ್ದಿರ್ಬೇಕಲ್ಲ. ಆ ಕೋರ್ಟ್ ಅಲ್ರೋರೆಲ್ಲ ಚಪ್ಪಾಳೆ ತಟ್ಟಿ ನಿನ್ನ ಎತ್ತಿ ಆಕಾಶ ತೋರಿಸಿರ್ಬೇಕಲ್ಲ. ಎಷ್ಟು ದಿನ ಅಂತ ಅದೇ ಕನ್ಸನ್ನ ಕಂಡು ನನ್ನ ನಿದ್ದೆನ ಹಾಳು ಮಾಡ್ತೀಯೋ. ನೋಡೋ, ಪದೇ ಪದೇ ಅದೇ ಕನ್ಸನ್ ಕಾಣ್ತಾ ಇದ್ರೆ ಅದು ನಿಜ ಆಗುತ್ತೆ ಅಂತ ದೊಡ್ಡವ್ರು ಹೇಳಿದ್ದಾರೆ. ಆಗುತ್ತೆ ಕಾಣ್ತಿರೋದೇ ಡಬ್ಬಾ ಕನ್ಸು, ಅದ್ರಲ್ಲಿ ಥಿಯರಿ ಬೇರೆನಾ? ಲೇ, ಯಾವತ್ತಾದ್ರೂ ನಾವು ಒಂದು 100 ರೂಪಾಯಿ ಕೇಸ್ ನೋಡಿದೀವೇನೋ? ಏನ್ರಿ ಕಾಶಿ, ಲಾಯರ್ ಕೋಟ್ ಹಾಕೊಂಡಿದ್ದೀರಾ? ಈ ಬೇಸಿಗೆಲ್ಲೂ ಚಳಿ ಅಲ್ವಾ, ಅದಕ್ಕೆ ಬೇರೆ ಕಲರ್ ಹಾಕೋಬೇಕಾಗಿತ್ತು. ನಮ್ಗೂ ನಿಮ್ಗೂ ವ್ಯತ್ಯಾಸನೇ ಇಲ್ವಲ್ರಿ? ಅಲ್ಲ, ಎಕ್ಸ್ಕ್ಯೂಸ್ ಮೀ, 1 2 3 4 ಮಾರ್ಕೆಟ್ ಅಲ್ಲಿ ಬಹಳ ಚೀಪ್ ಆಗಿ ಸಿಗೋ ಕೋಟು ಅಂದ್ರೆ ಇದು ಒಂದೇ. ಇನ್ನೂ ಇನ್ಫಾರ್ಮೇಶನ್ ಬೇಕು ಅಂದ್ರೆ ಇವನ್ ಕೇಳಿ. ಹೇಯ್, ನನ್ ಕೋಟ್ ಯಾಕೆ ಹಾಕೊಂಡಿದ್ಯಾ? ಕಾಫಿ ಟೀ ಕುಡಿದ್ಬಿಟ್ಟು ಕಡ ಎಳೆದಿಕ್ಕೆ ಎಡ ಇಟ್ಟಿರೋ ಕೋಟ್ ಇದು. ನಾನ್ ಹೆಂಗ್ ಬೇಕಾದ್ರೂ ಹಾಕೋತೀನಿ, ಗೊತ್ತಾಯ್ತಾ? ಹೇಯ್, ಇಡಲ್ ಬೇಕಾ? ಬೇಕು. ಬಿಚ್ಚ ಕೋಟು. ಅಣ್ಣ ಬನ್ನು ಬನ್ನ ಬಿಚ್ಚ ಪ್ಯಾಂಟು. ಛತ್ರ ಇದು ಯಾರು ನೋಡ್ಲಿಲ್ಲ.
ಏನ್ರಿ ಭರದ್ವಾಜ್, ಪ್ರಾಕ್ಟೀಸ್ ಇಲ್ಲ ಅಂದ್ರೆ ಊರಿಗೆ ಹೋಗ್ಬಿಡಿ. ಹೋಗಕ್ ಬಸ್ ಚಾರ್ಜ್ ಇಲ್ಲ ಅಂದ್ರೆ ನಾನ್ ಕೊಡ್ತೀನಿ. ಇಲ್ಲಿದ್ದು ನಮ್ಮಂತವ್ರ ಮರ್ಯಾದೆ ತೆಗಿಬೇಡಿ. ಹೇ ಬಾಯ್ಸ್, ಕೂಲ್. ನಮ್ ಬಗ್ಗೆ ಏನ್ ತಿಳ್ಕೊಂಡಿದ್ಯಾ? ಅವನೇನೋ ಜೋಕ್ ಮಾಡಿದ್ರೆ ಅದನ್ನ ಸೀರಿಯಸ್ ಆಗಿ ತಗೊಂಡ್ತ್ಯಾ? ಮ್ಯಾಟ್ರ್ ಏನು ಅಂದ್ರೆ ನಮ್ ಮನೇಲಿ ಬೆಕ್ಕಿನ ಕಾಟ ಜಾಸ್ತಿ. ಬೆಕ್ಕು ಕೋಟ್ನ ಹಂಗ್ ಕಡ್ದ್ ಬಿಡುತ್ತೆ. ಅದಕ್ಕೆ ಸೇಫ್ ಆಗಿ ಇವನ ಹತ್ರ ಇಟ್ಟಿದೀವಿ. ಬ್ಯಾಂಕಲ್ಲಿ ದುಡ್ಡಿಡಲ್ಲ ಹಾಗೆ. ನಿಮ್ದು ನಿಮ್ ಇಷ್ಟ, ಎಲ್ಲಾದ್ರೂ ಇಟ್ಕೊಳ್ಳಿ. ಹಲೋ, ಪ್ಯಾಂಟ್ ಶರ್ಟ್ 1 2 3 4 ಕೋಟ್ ಕಡಿಯೋದು ಬೆಕ್ಕಲ್ಲ, ಇಲಿ. ನೋಡ್ ಮಗ, ನನ್ ಕೋಟ್ ಹಾಕೊಂಡ ತಕ್ಷಣ ಅಲ್ಲಿ ಜನರಲ್ ನಾಲೆಜ್ ಜಾಸ್ತಿ ಆಗ್ಬಿಡಿದೆ. 3 ಮಸಾಲೆ ಟೀ ಬಾಸ್. ಟೀ ಹಾಲಿಲ್ಲ, ಸಕ್ಕರೆ ಮೊದ್ಲೇ ಇಲ್ಲ. ಅಂಗಡಿ ಮುಚ್ಬಿಡಿ. ವೆರಿ ಗುಡ್. ನೋಡಮ್ಮ, ಹಾಲು ಸಕ್ಕರೆ ಇಲ್ದೆ ಟೀ ಕಾಫಿ ಕುಡಿದ್ರೆ ಹೆಲ್ತ್ ತುಂಬಾ ಒಳ್ಳೇದು ಅಂತ ಇವತ್ ಬೆಳಗ್ಗೆ ಜಡ್ಜ್ ನನಗ್ ಪರ್ಸನಲ್ ಆಗಿ ಫೋನ್ ಮಾಡಿ ಹೇಳಿದ್ದಾರೆ. ಕರೆಕ್ಟ್ ಜಡ್ಜು ನನಗೆ ಮೊನ್ನೆನೇ ಹೇಳಿದ್ರು. ಹಲೋ, ನಿಮಗೆ ಯಾರಿಗಾರು ನಾಚಿಕೆ ಮಾನ ಮರ್ಯಾದೆ ಏನಾರು ಇದ್ರೆ ಮೊದಲು ಕಾಸು ಕೊಟ್ಬಿಡಿ. ಆಹಾ, Hi, Sanjana from UK. ಭರದ್ವಾಜ್, BLLB. Oh, ಆಕ್ಚುಲಿ ನನ್ ಕನ್ಸಲ್ಟೇಷನ್ ಆಫೀಸ್ ಇರೋದು MG ರೋಡ್ ಅಲ್ಲಿ. ಇಲ್ಲಿ ಟೀ ಸ್ಟಾಲ್ ಇನಾಗ್ರೇಷನ್ ಇತ್ತು, ಅದಕ್ಕೆ ಬಂದಿದ್ದೆ. it's okay. ನಿಮ್ ಹತ್ರ ಪ್ರೈವೇಟ್ ಆಗಿ ಮಾತಾಡ್ಬೇಕು. Shall we go out? If you don't mind. ಸಡನ್ ಆಗಿ ಕೇಳಿದ್ರೆ ಸ್ವಲ್ಪ ಕಷ್ಟ. ಆಫ್ಟರ್ ಚೇಂಜ್ ಮೈ ಶೆಡ್ಯೂಲ್ಸ್, ಶೆಡ್ಯೂಲ್ ಕರೆಕ್ಟ್ ಆಗಿದೆಯಾ ನೋಡು. There's no need. It's all right. I think I can manage. Okay. Please. ಮಾಮ, ನಾನು ಬರ್ತೀನಿ ಮಾಮ. Hey, ಕೇಸ್ ಡಿಸ್ಕಸ್ ಮಾಡ್ಬೇಕಾದ್ರೆ ಅಸಿಸ್ಟೆಂಟ್ಸ್ ಯಾಕೆ? ಲೇ, ನಾವಿಬ್ರು ನಿನ್ನ ಕ್ಲೋಸ್ ಫ್ರೆಂಡ್ಸು. ನಮ್ಮನ್ನೇ ಬಿಟ್ಟು ಹೊಂಟೋಗ್ತೇನೋ? ಯಾ ಎರಡು ಕಣ್ಗಳು ಒಟ್ಟಿಗೆ ಮಲಗುತ್ತೆ, ಒಟ್ಟಿಗೆ ಎದಳುತ್ತೆ, ಒಟ್ಟಿಗೆ ಟಿವಿ ನೋಡುತ್ತೆ, ಒಟ್ಟಿಗೆ ಅಳುತ್ತೆ ಅಲ್ವಾ? ಆದ್ರೆ ಒಂದು ಹುಡುಗಿ ನೋಡಿದಾಗ ಹೊಡಿಯೋದು ಒಂದೇ. ನೀನು ಆ ಭವಾನಿ ಕೇಸ್ನ ಸಾಲ್ವ್ ಮಾಡು. ಓಕೆ, ಗುಡ್ ಬಾಯ್. ಭವಾನಿ ಯಾರು ಅದು? ಲೋ, ಅದೇ ಆ ಟಾಯ್ಲೆಟ್ ಕೇಸು. ಅದೇ ಆ ಟಾಯ್ಲೆಟ್ ನ 1 ಇಂಚು ಜಾಸ್ತಿ ಕಟ್ಟಿಸ್ಬಿಟ್ಟಿದಾರಲ್ಲ, ಅದೇ ತಾನೇ? ಅದು ಒಂದು ಕೇಸ. ಅವಳೇ 1 ಇಂಚು ಹಿಂದೆ ಕೂತ್ಕೊಂಡ್ಬಿಟ್ಟಿದ್ರೆ ಕೇಸೇ ಸಾಲ್ವ್ ಆಗ್ಬಿಡ್ತಿತ್ತೆ. ಹೌದಲ್ವಾ? ಪ್ಲೀಸ್. Thanks. ಚೈನೀಸ್ ರೆಸ್ಟೋರೆಂಟ್ ಕರ್ಕೊಂಡು ಬಂದಿದ್ದೀರಾ? ಚೈನೀಸ್ ಫುಡ್ ತುಂಬಾ ಇಷ್ಟನಾ? ಚೈನೀಸ್ ಫುಡ್ ಅಲ್ಲಿ ಪವರ್ ಜಾಸ್ತಿ ಅಲ್ವಾ? ಪವರಾ? ಮತ್ತೆ ಅವ್ರ ಫುಡ್ ಅಲ್ಲಿ ಅಷ್ಟು ಪವರ್ ಇಲ್ಲದೆ 100 ಕೋಟಿ ಪಾಪ್ಯುಲೇಷನ್ ದಾಟ್ಬಿಡ್ತಾರಾ? ಅದಕ್ಕೆ ತಾನೆ ಚೈನೀಸ್ ಫುಡ್ ಇಂಡಿಯಾಗ್ ಬಂದ್ಮೇಲೆ ನಾವು ಸೆಂಚುರಿ ಹೊಡೆದ್ವಿ. ನನಗೂ ಒಂದು 15-20 ಜನ ಮಕ್ಕಳು ಬೇಕು ಅಂತ ಆಸೆ. ನಮ್ ಸ್ಟೇಟ್ ಅಲ್ಲಿ ಇರೋ ಎಲ್ಲಾ ಕೋರ್ಟ್ ಅಲ್ಲೂ ನನ್ ಮಕ್ಳೇ ಜಡ್ಜ್ಗಳಾಗಿರ್ಬೇಕು. ನೈಸ್ ಡ್ರೀಮ್. ಇಂಟ್ರೆಸ್ಟಿಂಗ್. ಬೈ ದ ಬೈ, ನೀವ್ ದಿನ ಇಲ್ಲೇ ಬರ್ತೀರಾ? ಬರ್ಬೇಕು ಅಂತ ಏನೋ ಆಸೆ ಇದೆ, ಜೇಬಲ್ ದುಡ್ಡು ಇರ್ಬೇಕಲ್ಲ. ನನಗೆ ಟೈಮ್ ಇಲ್ಲ ನೋಡಿ, ಸೊ ರೇರ್ಲಿ. ನಿಮ್ ಪ್ರಾಬ್ಲಮ್, ಕೇಸ್ ಡೀಟೇಲ್ಸ್ ಬಗ್ಗೆ ಏನು ಹೇಳಲೇ ಇಲ್ಲ. ಮೊದ್ಲು ನೀವ್ ನನ್ ಕೇಸ್ನ ಟೇಕಪ್ ಮಾಡ್ತೀನಿ ಅಂದ್ರೆ ಹೇಳ್ತೀನಿ. ನಮ್ಗಳ ಕೇಸ್ ಸಿಕ್ಕಿದ್ರೆ ತಾನೆ ತಗೊಳಕ್ಕೆ. ನಾನು ಸ್ವಲ್ಪ ಬಿಸಿ ಇದ್ದೀನಿ, ಬಟ್ ಇಟ್ಸ್ ಆಲ್ ರೈಟ್. ನಿಮ್ಮಂತ ಒಂದು ಬ್ಯೂಟಿಫುಲ್ ಹುಡುಗಿ ನನ್ನಂತ ಒಂದು ಇಂಟೆಲಿಜೆಂಟ್ ಲಾಯರ್ನ ಅಪ್ರೋಚ್ ಮಾಡಿದೀರಾ ಅಂದ್ರೆ ದ ಕೇಸ್ ಮೈಟ್ ಬಿ ಇಂಟ್ರೆಸ್ಟ್. ದಟ್ಸ್ ಓಕೆ, ಲೆಟ್ಸ್ ಹ್ಯಾವ್ ಫುಡ್. ಇಷ್ಟೊಂದು ಹೆಸರುಗಳಿದೆ, ಯಾವ್ದು ಅರ್ಥನೇ ಆಗ್ತಾ ಇಲ್ಲ. ಅನ್ನ ಸಾಂಬಾರ್, ಚೈನೀಸ್ ರೆಸ್ಟೋರೆಂಟ್ ಅಲ್ಲ. ಕಾಸ್ಟ್ಲಿ ಐಟಮ್ ಆರ್ಡರ್ ಮಾಡಿದ್ರೆ ನಮ್ ಲೆವೆಲ್ ಜಾಸ್ತಿ ಆಗುತ್ತೆ. ಲಾ ಫುಂಕ್ಷೋ ರೇಟೇ ಇಲ್ಲ, ಸ್ಪೆಷಲ್ ಐಟಮ್ ಇರ್ಬೇಕು. ಇದೆ ಓಕೆ. 1 ಲಾ ಫುಂಕ್ಷ. ಏಯ್, ಏನು? ಲೇಟ್ ಆಗತ್ತಾ? ನೋ ಪ್ರಾಬ್ಲಮ್. ಒಳ್ಳೆ ಊಟಕ್ಕೋಸ್ಕರ ಯಾವಾಗ್ಲೂ ಕಾಯ್ಬೇಕು. ಇಟ್ಸ್ ಒನ್ ಆಫ್ ಮೈ ಪಾಲಿಸೀಸ್. ಅದು ನಮ್ಮ ಅಡಿಕೆ ಮಾಡೋವನು ಹೆಸರು. ನೈಸ್ ಸೆನ್ಸ್ ಆಫ್ ಹ್ಯೂಮರ್. ನಾನು ಯಾವಾಗ್ಲೂ ಹೀಗೆ. 116 ಕೋರ್ಸ್ ಮೀಲ್. ಓಕೆ ಮ್ಯಾಮ್. ಲೇ, ಇರೋಬರೋ ಅನ್ನ ಎಲ್ಲ ನೀನೇ ಹಾಕೊಂಡ್ಬಿಟ್ಟಿದ್ಯೋ ಅಥವಾ ಅವನು ಸ್ವಲ್ಪ ಉಳಿಸಿದ್ಯೋ? ಆಮೇಲೆ ಅವನು ಬಂದ್ರೆ ಕ್ಯಾಕಸ್ ಮಕ್ಕೋಗಿತಾನೆ, ಬೆಳಿಗ್ಗೆ ಸ್ನಾನ ಮಾಡೋ ಪ್ರಮೇಯನೇ ಇರಲ್ಲ. ಅನ್ನ ಸ್ವಲ್ಪ ಇಳಿಸಬಿಟ್ಟಿದೆ, ಅಡ್ಜಸ್ಟ್ ಮಾಡಿ. ನಮ್ಗೇನು ಹೊಸ್ತಾ? ಮಮ್ಮ ಬಾ ಮಮ್ಮ, ಊಟ ಮಾಡೋ. ಬೆಳಿಗಿಂದ ಓನರ್ ಮಗಳ ಹತ್ರ ಅಂಗ್ಲಾಚಿದ್ದಕ್ಕೆ ಇಷ್ಟೇ ಸಾಂಬಾರ್ ಕೊಟ್ಲು. ಸಾಂಬಾರ?
ಉಪ್ಪಿನಕಾಯಿ ಇದೆ. ಅಪ್ಪಳನು ಕೇಳ್ದೆ ಕಪ್ಪಾಳ ಕೊಡ್ದು ಬಿಡ್ತೀನಿ ಅಂದ್ಲು. ಆ? ಅದಕ್ಕೆ ಸುಮ್ನೆ ಬಂದು ಕುಂತ್ಕೊಂಡ್ಬಿಟ್ಟೆ. ಪೂರ್ ಫೆಲೋಸ್. ಬಾಯ್ಸ್, ನಿಮ್ಗೆ ಮೇನ್ಲ್ಯಾಂಡ್ ಚೈನಾ ರೆಸ್ಟೋರೆಂಟ್ ಗೊತ್ತಾ? ಪಾಪ ಅನ್ಎಜುಕೇಟೆಡ್ ಬ್ರೂಟ್ಸ್. ಇವಾಗ ನಾನು ಅಲ್ಲಿಂದಾನೆ ಊಟ ಮಾಡ್ಕೊಂಡ್ ಬರ್ತಾ ಇರೋದು. ಆಹಾ, ಆ ಪ್ರಾನ್ ಮಂಚೂರಿಯನ್, ಆ ಕ್ರಾಬಿನ್ ಆಯಿಸ್ಟರ್ ಸಾಸು, ಆ ಶೇಜ್ವಾನ್ ಚಿಕನ್, ಶೇಜ್ವಾನ್ ಫ್ರೈಡ್ ರೈಸ್, ನೂಡಲ್ಸ್, ಹಾಗೆ ರಾಯಲ್ ಆಗಿ ಸ್ಮೂತ್ ಆಗಿ ಲಪಲಪಲಪ ಅಂತ ಬಾಯಲ್ಲಿ ಇಟ್ಕೊಂತಾ ಇದ್ರೆ. ಹೌದಾ? ಆ ಕೊಳ್ತೋಗಿರೋ ಅನ್ನ ತಿಂದ್ರೆ ಡೆಂಗ್ಯೂ ಮಲೇರಿಯಾ ಬಂದ್ಬಿಡುತ್ತೆ. ಇನ್ನ ಸಾಂಬಾರು ಬರ್ರಿ ಗ್ಯಾಸ್. ನಮ್ ಬಂಟಿ ತಿಂದ 5 ನಿಮಿಷಕ್ಕೆ ಅಕ್ಕಪಕ್ಕದಲ್ಲಿ ಇರೋರೆಲ್ಲ ಸತ್ತೋಗ್ಬಿಡ್ತಾರೆ. ಇನ್ನು ಬೂಸ್ಟ್ ಹಿಡ್ದಿರೋ ಉಪ್ಪಿನಕಾಯಿ ತಿಂದ್ರೆ ಕ್ಯಾನ್ಸರ್, ಏಡ್ಸ್ ಬಂದ್ಬಿಡುತ್ತೆ. ಮುಚ್ಚು ಬಾಯ್. ಲೇ, ಯಾವನ ಹತ್ರ ರೀಲ್ ಬಿಡ್ತಾ ಇದೆಯೋ ಲೋಫರ್? ಅಲ್ಲ ಚಪ್ಪರ್. ಕರೆಕ್ಟ್ ಆಗಿ ಹೇಳ್ದೆ. ಲೇ, ನೀನು ಇಲ್ಲಿ ತಿನ್ನಕ್ಕಾಗಲ್ಲ ಅಂತ ನಮಗ್ ರೋಗ ಬರುತ್ತೆ ಅಂತ ಹೇಳ್ತೇನಲ್ಲೋ. ಅಲ್ಲ ಕಿಡು, ನಮ್ಮಿಬ್ರನ್ನ ಬಿಟ್ಬಿಟ್ಟು ಆ ಚೈನಾ ರೆಸ್ಟೋರೆಂಟ್ ಅಲ್ಲಿ ತಿನ್ನೋದಿಕ್ಕೆ ನಿನಗೆ ಹೆಂಗೋ ಬರ್ಸ್ಬತ್ತು. ಆ ವೇಸ್ಟ್ ಅನ್ನ ನೀವಿಬ್ರು ವೇಸ್ಟ್ ಬಾಡಿಗಳು ಉಣ್ಕೊಳ್ಳಿ. ನನಗ್ ಸ್ಟ್ರೇನ್ ಆಗಿದೆಪ್ಪ. ಯಾಕೋಪ? ಊಟ ಮಾಡಿ. ನಾನು ಮಲ್ಕೊಂತೀನಿ. ಗುಡ್ ನೈಟ್. ಸೈಡ್ ಪ್ಲೀಸ್. ಇದ್ಯಾಕೋ ರೈಸ್ ಆಗ್ತಾ ಇದೆ? ತುಂಬಾ ರೈಸ್ ಆಯ್ತು. ಏನಾಯ್ತು? ಅನಾಥ ಮಗುವಾದ್ವೋ ನಾವು, ಮಮ್ಮಿಸು ಡ್ಯಾಡಿಸು. ಮಗ, ನಂಗೊಂದ್ ಸ್ಮಾಲ್ ಡೌಟ್. ಏನು? ನಾನು ನನ್ನ ಯಾವ ಕೇಸಲ್ಲಿ ಒಳಗಾಕ್ಬೋದು? ಮರ್ಡರ್ ಕೇಸಲ್ಲಿ. ಅದೇಂಗೋ ಮರ್ಡರ್ ಹೆಂಗೆ? ನನ್ ರೇಪ್ ತಾನೇ ಮಾಡಿರೋದು. ನಿಮ್ಮ ಸುಮಾರು ಪರ್ಸನಾಲಿಟಿ ಆ ಹುಡುಗಿ ಮೇಲೆ ಬಿದ್ದ ತಕ್ಷಣ ಆ ಹುಡುಗಿ ನೆಗದ್ ಬಿದ್ದೋಗ್ತಾಳಲ್ಲ, ಅದಕ್ಕೆ. ಬಾಯ್ಲಿಡ್ಸು. ಏಯ್, ನಿನ್ನೆ ಕರಿತಿರೋದು. ನನ್ ಬನ್ನಿ ಕಣ. ಇರೋ ಮೂಗ್ ಓಡಿಸ್ಕೊಳ್ತೀನಿ. ಲೋ, ಇಲ್ಲಿ ನೋಡು, ಅದ್ಭುತ ಆಶ್ಚರ್ಯ. ಏನೋ ನಿನ್ ಬಾಡಿ ಡ್ಯಾಮೇಜ್ ಆಗಿಲ್ಲ, ಸಖತ್ತಾಗಿ ಬಂದ್ಬಿಟ್ಟಿದ್ಯಾ. ಏನೋ ಲೂಸ್, ನಿನ್ನ ಸುಮ್ನೆ ಬಿಟ್ಬಿಟ್ಲೇನೋ. ಇನ್ನೊಂದು ಮಾತು ಅವಳ ಬಗ್ಗೆ ಆಡಿದ್ರೆ ಎಗರ್ಸಿ ಎದೆಗೊದ್ಬಿಡ್ತೀನಿ. ಬರಬಾರ್ದು. ತಿಳ್ಕೊ. ಅವಳು ನನಗೋಸ್ಕರ ಸ್ವರ್ಗದಿಂದ ಇಳಿದು ಬಂದಿರೋ ದೇವತೆ. ನನ್ನ ಬಾಳ್ನ ಚೇಂಜ್ ಮಾಡೋ ಮಹಾರಾಣಿ. ಚೇಂಜ್ ಮಾಡ್ತಾಳಪ್ಪ, ಚೇಂಜ್ ಮಾಡ್ತಾಳೆ. ಬಾಯ್ಸ್, ಆಚೆಗಡೆ ನನ್ ಕಾರ್ ನಿಂತಿದೆ. ಕಾರ? ಓಸಿನ ರೆಂಟಾ? ಓನು. ಓನಂತೆ. ಆ ಕಾರ್ ಡಿಕ್ಕಿನ ಓಪನ್ ಮಾಡಿ ನೋಡಿ, ಆಗ ಗೊತ್ತಾಗತ್ತೆ ಅವಳು ಎಂತವಳು ಅಂತ. ಕೈ ಕೊಡು. ಏನ್ ಮಾಡ್ತಿದ್ದೀರಾ ಬಾಸ್? ಕ್ಲೀನಿಂಗ? ಹೋಗ್ ಬನ್ನಿ. ಇದು ಸ್ವಲ್ಪ ಜಾಸ್ತಿ ಆಗ್ಲಿಲ್ಲ? ನಂದು ಕಾರ್ ಬಂದ್ಮೇಲೆ ಹಂಗೆ ಕಣೋ. ಐತೆ ನೋಡಿ. ಏನಾಯ್ತು? ಇದು ಕಾರ ಶಿಪ್ಪ? 100% ಕಾರೇ. ಕೀ ಕೊಡು. ತಗೋ. ಅದಲ್ಲ. ಆಯ್ಸಪಟ್ಟೆ. ಏನ್ ನಾನ್ ನೋಡ್ದಿರೋ ಕಾರ ಇದು? ಹೌದೌದು, ಇದೇ ಅಲ್ವಾ ಫಸ್ಟ್ ಟೈಮ್ ಕಾರ್ ನೋಡ್ತಿರೋದ್ ನೀನು? ಯಾವ್ದೋ ಬಾಡಿಗೆ ಕಾರ್ ತಂದ್ಬಿಟ್ಟು ನಮ್ಗೆ ಬಿಸ್ಕೆಟ್ ಆಗ್ತಾವನೆ. ಏನಿದೆ ಅಂತ ನೋಡೋಣ. ನೋಡು ಪಿಂಡ. ನೋಡೋಣ. ಮಾಮು, ಇಷ್ಟೊಂದು ದುಡ್ಡು ಎಲ್ಲಿಂದನೋ ಬಂತು ಮಾಮು? ರಿಸರ್ವ್ ಬ್ಯಾಂಕ್ ಅಲ್ಲಿ ಏನಾದ್ರು ಕೊಳ್ಳೆಗಿಳೆ ಹೊಡೆದ್ಬಿಟ್ಟ ಮಾಮು? ಅಥವಾ ನಮ್ಗೆ ಗೊತ್ತಿಲ್ಲಂಗೆ ರಾತ್ರಿ ಕೋಟೆ ನೋಟ್ ಪ್ರಿಂಟ್ ಮಾಡ್ತಿದ್ಯೋ ಹೇಗೆ ಮಾಮು? ನಮ್ಮ ಹತ್ರ ಇಷ್ಟೊಂದು ದುಡ್ಡಿರೋದು ಪೊಲೀಸ್ನವ್ರಿಗೇನಾದ್ರೂ ಗೊತ್ತಾಗ್ಬಿಟ್ರೆ ನಮ್ಮನ್ನೆಲ್ಲ ಅರೆಸ್ಟ್ ಮಾಡ್ಬಿಡ್ತಾರಮ್ಮ. ಇದ್ರಲ್ಲಿರೋ ಒಂದೊಂದು ನೋಟು ಲೀಗಲ್ಲೇ. ಪ್ರತಿಯೊಂದು ನೋಟಿಗೂ ಈಗ ತಾನೇ ಟ್ಯಾಕ್ಸ್ ಕಟ್ಬಿಟ್ಟು ಬಂದಿದ್ದೀನಿ. ನನಗೆ ಗೊತ್ತಾಗೋಯ್ತು ಮಾಮು. ಮಾಯ ಅಂಗಡಿ ಕೇಸ್ ಕೊಡೋದ್ರ ಜೊತೆಗೆ ನಿನ್ನ ಅಂಡರ್ ವರ್ಲ್ಡ್ಗೂ ಲಿಂಕ್ ಮಾಡ್ಬಿಟ್ಟಿದ್ದಾಳೆ. ಅವಳ ಬಗ್ಗೆ ಹಗುರವಾಗಿ ಮಾತಾಡ್ಬೇಡ, ದೇವತೆ. 50 crores hard cash. ಗೆದ್ರೆ ಯಾರ್ ಬೇಕಾದ್ರೂ ದುಡ್ಡು ಕೊಡ್ತಾರೆ. ಈ ಕೇಸ್ ಗೆಲ್ಲಲ್ಲ ಅಂತ ನನಗೂ ಗೊತ್ತು. ನಿಮಗ್ ಗೊತ್ತೋ ಇಲ್ವಾ ನನಗ್ ಗೊತ್ತಿಲ್ಲ. ನಾನು ಹೋಗ್ತಾ ಇದ್ದೀನಿ. ಮತ್ತೆ ನನ್ ಮೈ ಮುಟ್ಟಿದ್ರೆ ಚೆನ್ನಾಗಿರಲ್ಲ. ಆಮೇಲೆ ಈ ದುಡ್ಡು ನೀನ್ ಕೇಸ್ ಗೆಲ್ಲಕಲ್ಲ. ಸೋತ್ರು ಇದ್ ನಿಂದೆ, ಬಟ್ ಗೆದ್ರೆ ಡಬಲ್. ಸೋಲೋ ಕೇಸ್ಗೆ 50 ಕೋಟಿನಾ? ಇಫ್ ಯು ಡೋಂಟ್ ಮೈಂಡ್, ಥ್ಯಾಂಕ್ಸ್. ಇಷ್ಟು ದಿವಸ ಕೇಸ್ ಗೆಲ್ಲಕ್ ಫೈಟ್ ಮಾಡ್ತಾ ಇದ್ದೆ, ಈಗ ಸೋಲಕ್ ಫೈಟ್ ಮಾಡ್ತೀನಿ. ಎಲ್ರೂ ಕೈಯಲ್ಲಿ ಹೊಡಿತಾರೆ, ಆದ್ರೆ ನೀನು ದುಡ್ಡಲ್ಲಿ ಹೊಡಿಯೋ ರೇಂಜಿಗೆ ಬಂದ್ಬಿಟ್ಟ. ಮಮ್ಮ, ಇಷ್ಟೊಂದು ದುಡ್ಡು ಏನ್ ಮಾಡೋದು ಮಮ್ಮ? ಅಯ್ಯೋ, ಏನ್ ಮಾಡೋದಾ? ಫಸ್ಟ್ ಆ ಕಾಶಿಗೆ ಹೊಡಿಬೇಕು. ಯಾವ್ದ್ರಲ್ಲಿ? ದುಡ್ಡಲ್ಲಿ.
ಬನ್ನಿ ಸರ್, ಕೂತ್ಕೊಳ್ಳಿ ಕೂತ್ಕೊಳ್ಳಿ ಕೂತ್ಕೊಳ್ಳಿ. ಕೂತ್ಕೊಳ್ಳೋದು ಇಂಥ ಚೀಪ್ ಪ್ಲೇಸ್ ಅಲ್ಲಿ ನಾವ್ ಫಸ್ಟ್ ಆಫ್ ಆಲ್ ಇಲ್ಲಿ ಬಂದಿರೋದೇ ತಪ್ಪು, ಅಂತದ್ರಲ್ಲಿ ಹಲೋ, ಇಷ್ಟು ದಿವಸ ಇಲ್ಲೇ ತಾನೇ ಕೂ ಏ ಎಲ್ಲ ಆಗಿದ್ದು. ಅದು ಆ ದಿನಗಳು, ಇದು ಈ ದಿನಗಳು. ಓಹೋ ಹೋ ಹೋ. ಅಲ್ಲ, ಬಾಕಿ ಬಾಕಿ ಅಂತ ಸಾಯ್ತಿದ್ದಲ್ಲ, ಎಷ್ಟು ನಿನ್ ಚಿಲ್ರೆ? ಅಣ್ಣ ಅದು ಚಿಲ್ರೆ ಏನಲ್ಲಣ್ಣ, ಅದು ಬಂದ 90 ರೂಪಾಯಿ 50 ಪೈಸಾ ಗೊತ್ತಾ? ಓ ಚಿಲ್ರೆ ಚೆಸ್ಟ್ ಮೇಲ್ ಬಿಸಾಕ್ತೀನಿ, ಕ್ಯಾಚ್ ಇಟ್. ನೆಗೆದ್ ಬಿದ್ದು ನೆಲ್ಲಿಕಾಯಿ ಆಗೋದ್ನಲ್ಲ, ಸತ್ತ ಕೋಳಿ. ಅಲ್ಲ, ದುಡ್ಡನ್ನ ನೋಡಿದ್ರೆ ಹೆಣನು ಬಾಯ್ ಬಿಡುತ್ತಂತೆ, ಆದ್ರೆ ಈ ಅಪ್ಪ ದುಡ್ಡು ನೋಡ್ಬಿಟ್ಟು ಮೂರ್ಛೆ ಹೋಗ್ಬಿಟ್ಟ. ಗೆಟ್ ಅಪ್. ನಾ ಎಲ್ಲಿದ್ದೀನಿ? ನೀವ್ ಇಷ್ಟು ದುಡ್ಡು ತಗೊಂಡು ಎಲ್ಲಿ ಹೋಗ್ತೀರಾ? ಹೋಗ್ತೀವಿ ವರ್ಲ್ಡ್ ಟೂರ್ಗೆ. ನಾವು ವಾಪಸ್ ಬರೋ ಅಷ್ಟರಲ್ಲಿ ಈ ದುಡ್ಡನ್ನ ಇಟ್ಕೊಂಡು ನಿನ್ ಡಬ್ಬಾ ಟೀ ಸ್ಟಾಲ್ ನ ರಿನೋವೇಷನ್ ಮಾಡೋದು. ಓಕೆ, ಬಾಯ್ ಮಾಮು. 1987 ಮೇನಲ್ಲಿ ಹುಟ್ಟಿದ ಮಿಸ್ ಸಂಜನಾ ಅವರ ಕೊಲೆ 1987 ಏಪ್ರಿಲ್ನಲ್ಲಿ ನಡೆದಿತ್ತು ಎಂದು ಕೇಸ್ ಫೈಲ್ ಮಾಡಿರುವುದು ಹಾಸ್ಯಾಸ್ಪದವಾಗಿದೆ. ಯೋರ್ ಆನರ್, ನಾನು ಈ ಕೇಸ್ನ ಶುರು ಮಾಡಕ್ ಮುಂಚೆ ನನ್ನ ಕ್ಲೈಂಟ್ ಸಂಜನಾ ಅವರ ಕೆಲವು ಡೀಟೇಲ್ಸ್ ನಾನು ನಿಮ್ಗೆ ತಿಳ್ಸಕ್ ಇಷ್ಟಪಡ್ತೀನಿ. ಪರ್ಮಿಷನ್ ಗ್ರಾಂಟೆಡ್. ಥ್ಯಾಂಕ್ ಯು. ಸಂಜನಾ ಸಂಜನಾ ಸಂಜನಾ. ನಿಮ್ಮ ಹೆಸರು? ಸಂಜನಾ. ಹುಟ್ಟಿದೂರು? ಕೂರ್ಗ್. ನೀವು ಲಂಡನ್ಗೆ ಹೋಗಿ ಎಷ್ಟು ವರ್ಷ ಆಯ್ತು? 17 ವರ್ಷ ಆಯ್ತು. ಥ್ಯಾಂಕ್ ಯು. ಯೋರ್ ಆನರ್, ಮಿಸ್ ಸಂಜನಾಗೆ ಸಂಬಂಧಪಟ್ಟ ಎಲ್ಲಾ ತರದ ಡಾಕ್ಯುಮೆಂಟ್ಸು ಹಾಗೂ ಪಾಸ್ಪೋರ್ಟ್ ಇದ್ರಲ್ಲಿದೆ. ನೀವೊಂದ್ಸತಿ ನೋಡ್ಬೇಕು ಅಂತ ಕೇಳ್ಕೊಂತೀನಿ. ಯೋರ್ ಆನರ್, ಈ ಕೇಸ್ ಬಗ್ಗೆ ನಿಮ್ಮೆಲ್ರಿಗೂ ತಿಳಿದೇ ಇದೆ, ಆದ್ರೂ ಅದನ್ನ ಮತ್ತೆ ಎಕ್ಸ್ಪ್ಲೇನ್ ಮಾಡ್ಬೇಕಾಗಿರೋದು ನನ್ನ ಡ್ಯೂಟಿ. ಮಿಸ್ ಸಂಜನಾ ಅವ್ರು ಹುಟ್ಟಿದ್ದೂರು ಮಡಿಕೇರಿ ಹತ್ರ ಒಂದು ಹಳ್ಳಿ, ಸೋಮನಹಳ್ಳಿ ಅಂತ. ಡೇಟ್ ಆಫ್ ಬರ್ತ್ May 21, 1987. ಅವರ 4ನೇ ವಯಸ್ಸಲ್ಲಿ ಅವ್ರ ಇಡೀ ಕುಟುಂಬದ ಜೊತೆ ಹೋಗಿ ಲಂಡನ್ ಅಲ್ಲಿ ಸೆಟ್ಲ್ ಆಗಿದ್ದಾರೆ. ಅವ್ರ ಬರ್ತ್ ಸರ್ಟಿಫಿಕೇಟು, ಓದಿಗೆ ಸಂಬಂಧಪಟ್ಟಂತ ಎಲ್ಲಾ ಸರ್ಟಿಫಿಕೇಟ್ಸು, ಪಾಸ್ಪೋರ್ಟ್ ಕಾಪಿ, ಎಲ್ಲಾ ತರದ ಜೆನ್ಯೂನ್ ಡಾಕ್ಯುಮೆಂಟ್ಸ್ ನಿಮ್ಮ ಮುಂದೆ ಇದೆ ಯೋರ್ ಆನರ್. ಸಂಜನಾ ಅವರು ಇಂಡಿಯಾಗೆ ಬಂದಿರೋದು ಇದು ಮೊದಲನೇ ಸಲ. ಕಳೆದ 17 ವರ್ಷಗಳಿಂದ ಅವರು ಇಂಡಿಯಾದಿಂದ ದೂರ ಉಳಿದಿದ್ದಾರೆ. ಅವ್ರು ಬಂದು ಕೇವಲ 10 ದಿನಗಳಾಗಿದೆ ಯೋರ್ ಆನರ್. ಅದು ಆ ಪಾಸ್ಪೋರ್ಟ್ ನೋಡಿದ್ರೆ ಗೊತ್ತಾಗುತ್ತೆ. ಯೋರ್ ಆನರ್, ಅವ್ರ ಬರ್ತ್ ಸರ್ಟಿಫಿಕೇಟ್ ಪ್ರಕಾರ ಅವ್ರು ಹುಟ್ಟಿದ ದಿನ May 21, 1987. ಆದ್ರೆ ಕೊಲೆ ಆಗಿದ್ದು April 24, 1987. ಈ ಕೇಸಲ್ಲಿ ತುಂಬಾ ಇಂಟ್ರೆಸ್ಟಿಂಗ್ ವಿಷಯ ಏನು ಅಂದ್ರೆ, ಅವ್ರ ಹುಟ್ಟಕ್ಕಿಂತ ಮುಂಚೆನೆ ಅವ್ರ ಮರ್ಡರ್ ಆಗಿದೆ. ಆರ್ಡರ್ ಆರ್ಡರ್. ಎನಿ ಕ್ರಾಸ್ ಎಕ್ಸಾಮಿನೇಷನ್? ಎಸ್ ಯುವರ್ ಆನರ್. ತಮ್ಮ ಹೆಸರು? ಸಂಜನಾ. ತಮ್ಮ ಡೇಟ್ ಆಫ್ ಬರ್ತ್? 21st May 1987. ತಮ್ಮ ಡೆತ್ ಡೇಟು? 24th April 1987. ಇದನ್ನ ಕೋರ್ಟ್ ನಂಬೇಕು. ಹೌದು. ಸುಳ್ಳು. ಮೊದಲು ಹುಟ್ಟು ಆಮೇಲೆ ಸಾವು, ಇದು ಸಿದ್ಧಾಂತ. ಸತ್ತವರು ಮತ್ತೆ ಹುಟ್ಟೋದಿಲ್ವಾ? ಅಂದ್ರೆ ನಿನ್ನ ಹೇಳಿಕೆ ಪ್ರಕಾರ ನೀನು ಹುಟ್ಟೋದಿಕ್ಕೆ 1 ತಿಂಗಳ ಹಿಂದೆ ಯಾರೋ ನಿನ್ನನ್ನ ಕೊಲೆ ಮಾಡಿದ್ರು, ಹೌದಾ? ಹೌದು. ಸಿ ಯುವರ್ ಆನರ್, ಭರದ್ವಾಜ್ ಅವರು ಯಾವುದು ಕೇಸ್ ಇಲ್ದಲೇ ಇರುವುದಕ್ಕೆ ಸೆನ್ಸ್ ಇಲ್ದಲೇ ಇರುವಂತ ನಾನ್ಸೆನ್ಸ್ ಕೇಸನ್ನು ತಂದಿದ್ದಾರೆ. ಈ ಕೇಸನ್ನ ನ್ಯಾಯಾಲಯ ಒಪ್ಕೊಳ್ಳೋದೇ ಆದ್ರೆ ಹೋದ ಜನ್ಮದ ಪಾಪಗಳು ಮುಂದಿನ ಜನ್ಮಗಳ ವಿಲ್ಗಳಿಂದ ಇಡೀ ಕಾನೂನಿನ ವ್ಯವಸ್ಥೆ ಬುಡಮೇಲಾಗುತ್ತೆ. ಈ ಕೇಸಲ್ಲಿ ಯಾವುದೇ ಹುರುಳಿಲ್ಲ. ಹಾಗಾಗಿ ಈ ಕೇಸನ್ನ ಡಿಸ್ಮಿಸ್ ಮಾಡಬೇಕು ಅಂತ ತಮ್ಮಲ್ಲಿ ಕಳಕಳಿಯಿಂದ ವಿಜ್ಞಾಪನೆ ಮಾಡ್ಕೊಳ್ತೀನಿ ಯುವರ್ ಆನರ್. ಪುನರ್ಜನ್ಮ ಅನ್ನೋ ಕೇಸ್ ಇವತ್ತಿನವರೆಗೂ ಕೋರ್ಟ್ ಮೆಟ್ಲು ಹತ್ತಿಲ್ಲ. ಪ್ರಪಂಚದಲ್ಲಿ ಯಾವುದೇ ಕೋರ್ಟ್ ಈ ರೀತಿ ಸಮಸ್ಯೆನ ಎದುರಿಸಿಲ್ಲ. ಇಟ್ ಇಸ್ ಅನ್ಬಿಲೀವಬಲ್. ನಂಬಲೇಬೇಕು ಯೋರ್ ಆನರ್. ಭರದ್ವಾಜ್, ವಾಟ್ ಡು ಯು ಮೀನ್? ನೀವು ಬೆಂಗಳೂರಲ್ಲಿರೋ ಮೆಂಟಲ್ ಹೆಲ್ತ್ ಅಂಡ್ ನ್ಯೂರೋ ಸೈನ್ಸಸ್ ಬಗ್ಗೆ ಕೇಳೇ ಇರ್ತೀರಾ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಕ್ಲಿನಿಕಲ್ ಸೈಕಾಲಜಿ ಒಬ್ಬ ವಿಜ್ಞಾನಿ ಸ್ಟ್ಯಾಟ್ವಾನ್ ಕೆ ಪರಿಚಯ ಅವರು ನಮಗೆ ಪುನರ್ಜನ್ಮದ ಬಗ್ಗೆ ಒಂದು ಥೀಸಿಸ್ ನ ಕೊಟ್ಟಿದ್ದಾರೆ. ಇಡೀ ಜಗತ್ತಲ್ಲಿರೋ ಒಟ್ಟಾರೆ 78% ಕೇಸ್ಗಳನ್ನ ನಾವು ಏಷ್ಯಾಲೇ ಕಾಣ್ತೀವಿ. ಅದಲ್ಲದೆ 1961 ಅಲ್ಲಿ ಪುನರ್ಜನ್ಮದ ಕೇಸ್ ಸ್ಪೆಷಲಿಸ್ಟ್ ಒಬ್ರು ಡಾಕ್ಟರ್ ರಯಾನ್ ಸ್ಟೀವೆನ್ಸನ್ ಭಾರತಕ್ಕೆ ಬಂದು 450 ಕೇಸ್ಗಳನ್ನ ಪರಿಶೋಧನೆ ಮಾಡಿದ್ದಾರೆ. ಅದರಲ್ಲಿ ಮ್ಯಾಕ್ಸಿಮಮ್ ನಂಬರ್ ಆಫ್ ಕೇಸಸ್ ಪ್ರೂವ್ ಆಗಿರುತ್ತೆ ಯೋರ್ ಆನರ್. ಅಷ್ಟೆಲ್ಲ ಯಾಕೆ, ನಮ್ಮ ರಾಜ್ಯದಲ್ಲೇ ಅನುರಾಧ ಅನ್ನೋ ಒಂದು ಹುಡುಗಿಗೆ ತನ್ನ 2.5 ವರ್ಷದ ವಯಸ್ಸಿಂದ ನೀರಂದ್ರೆ ಭಯ. ಅವಳು ತನ್ನ 9ನೇ ವರ್ಷದವರೆಗೂ ಸ್ನಾನನೇ ಮಾಡಿರ್ಲಿಲ್ಲ. ಯಾಕಂದ್ರೆ ಅವಳು ಹಿಂದಿನ ಜನ್ಮದಲ್ಲಿ ನೀರಲ್ಲಿ ಮುಳುಗ್ ಸತ್ತಿದ್ಲು.
ಅದೇ ರೀತಿ ಸುನಿಲ್ ಅನ್ನೋ ಒಬ್ಬ ಹುಡುಗನ್ಗೆ ಹೆಂಡತಿ ಮಕ್ಕಳು ಮದ್ವೆ ಅನ್ನೋ ಪದ ಕೇಳಿದ್ರೆ ನಾಚಿಕೆ. ಹಾಗೆ ಲೈಂಗಿಕ ಆಸೆ ಜಾಸ್ತಿ. ಯಾಕಂದ್ರೆ ಅವನು ಹಿಂದಿನ ಜನ್ಮದಲ್ಲಿ ಮದುವೆ ಮುಂಚೆನ ಆಕ್ಸಿಡೆಂಟ್ ಅಲ್ಲಿ ಸತ್ತಿದ್ದ. ಅಂಡ್ ದ ಸೇಮ್ ಥಿಂಗ್ ಅಗೇನ್, ವಿದೇಶದಲ್ಲಿ ಒಬ್ಬ ಹುಡುಗ ಗುಂಡೇಟಿಗೆ ಸಿಕ್ಕಿ ಸತ್ತೋದ. ಅವನ್ ಮುಂದಿನ ಜನ್ಮದಲ್ಲಿ ಅವನಿಗೆ ಅದೇ ಜಾಗದಲ್ಲಿ ಮಚ್ಚೆ ಇತ್ತು. ಸೊ ನಾವ್ ಇಷ್ಟೊಂದು ಘಟನೆಗಳನ್ನ ನೋಡಿದಾಗ ಕೇಳಿದಾಗ ಅಷ್ಟು ಸುಲಭವಾಗಿ ಸತ್ಯನ ತೆಗ್ದಾಕಕ್ಕಾಗಲ್ಲ ಯೋರ್ ಆನರ್. ಮಿಸ್ಟರ್ ಭರದ್ವಾಜ್, ನ್ಯಾಯ ವ್ಯವಸ್ಥೆ ಈ ಪುನರ್ಜನ್ಮ ಯಾವುದನ್ನೂ ನಂಬಲ್ಲ. ಯೋರ್ ಆನರ್, ನನಗೆ ಮಾತಾಡೋ ಅವಕಾಶ ಕೊಡ್ತೀರಾ? ಎಸ್, ಪ್ರೊಸೀಡ್. ನಿಮ್ಗೆ ಆಧಾರ ತೋರಿಸಿದ್ರೆ ನಂಬ್ತೀರಾ? ಖಂಡಿತ. ಬಲವಾದ ಆಧಾರ ಸಿಕ್ಕಿದ್ರೆ ಕೇಸ್ ಮುಂದುವರಿಯುತ್ತೆ. ಶಿವಮೊಗ್ಗ ಜಿಲ್ಲೆಯ ಚಕ್ಲಿಹೊಳೆ ಗ್ರಾಮದಲ್ಲಿ ಒಂದು ಪುರಾತನ ಸ್ಫಟಿಕಲಿಂಗ 22 ವರ್ಷದ ಹಿಂದೆ ಕಳುವಾಯ್ತು. ಇದು ಕರ್ನಾಟಕಕ್ಕೆ ಗೊತ್ತಿರೋ ವಿಷಯ ಕಣಮ್ಮ, ಹೊಸದೇನಾದ್ರೂ ಇದ್ರೆ ಹೇಳು. ಆ ಶಿವಲಿಂಗನ 22 ವರ್ಷದ ಹಿಂದೆ ನಾನೇ ಬಚ್ಚಿಟ್ಟಿದ್ದು. ಆಸ್ ಪರ್ ಮೈ ಇಮಿಗ್ರೇಷನ್ ರಿಪೋರ್ಟ್ಸ್ ಅಂಡ್ ಪಾಸ್ಪೋರ್ಟ್ 16 ವರ್ಷದ ನಂತರ ನಾನ್ ಫಸ್ಟ್ ಟೈಮ್ ಇಂಡಿಯಾಗ್ ಬರ್ತಾ ಇದ್ದೀನಿ. ಈಗ ಆ ಲಿಂಗ ಎಲ್ಲಿದೆ ಅಂತ ನಾನ್ ತೋರ್ಸಿದ್ರೆ ನೀವ್ ನನ್ ಕೇಸ್ನ ಸತ್ಯ ಅಂತ ನಂಬ್ತೀರಾ? ಸಂಜನಾ ಸೂಚನೆ ಮೇರೆಗೆ ಆರ್ಕಿಯಾಲಜಿಕಲ್ ಡಿಪಾರ್ಟ್ಮೆಂಟ್ನವರು ಪೊಲೀಸ್ನವರ ನೆರವಿನೊಂದಿಗೆ ಆ ಸ್ಥಳದಲ್ಲಿ ಹುಡುಕಬೇಕೆಂದು ಕೋರ್ಟ್ ಆದೇಶಿಸುತ್ತದೆ. ಅಂಟಿಲ್ ದೆನ್ ದ ಕೋರ್ಟ್ ಈಸ್ ಅಡ್ಜರ್ನ್ಡ್. ಸರ್, ನೀವು ಸಂಜನನ್ ಮೇಲೆ ಅಟ್ಯಾಕ್ ಮಾಡಿಸಿ ತುಂಬಾ ದೊಡ್ಡ ತಪ್ಪು ಮಾಡ್ಬಿಟ್ಟಿದ್ದೀರಾ. ನನ್ಗೆ ಯಾಕೋ ನೀವು ಮಾಡಿದ್ ಸರಿ ಅನ್ನಿಸ್ತಾ ಇಲ್ಲ. ಇವತ್ ನಾನು ನೋಡೋದಕ್ಕೆ ಅಪಾಯಿಂಟ್ಮೆಂಟ್ ಬೇರೆ ತಗೊಂಡಿದ್ದಾಳೆ. ಯಾವಾಗ ಬೇಕಾದ್ರೂ ಬರಬಹುದು. ಇನ್ನೊಂದ್ಸಲ ನೀವೇನಾದ್ರೂ ಭರದ್ವಾಜ್ ಕಡೆ ತಿರುಗ್ ನೋಡಿದ್ರೆ ನಿಮ್ಮನ್ ಸುಮ್ನೆ ಬಿಡಲ್ಲ. ನನ್ನ ಹತ್ರ ಇರೋ 1000 ಕೋಟಿ ಆಸ್ತಿ ಪೂರ್ತಿ ಖರ್ಚಾದ್ರೂ ಸರಿ, ನಿನ್ನ ವಿಷಯನ ಕೋರ್ಟ್ ಆಚೆ ಡೀಲ್ ಮಾಡ್ತೀನಿ. ನಿನ್ನನ್ ಮಾತ್ರ ನಾನ್ ಬಿಡಲ್ಲ. ಏನ್ ಮಾಡ್ಕೋತೀಯೋ ಮಾಡ್ಕೋ. ನೋಡ್ದ್ಯಣ್ಣ, ಎಷ್ಟು ಧೈರ್ಯ ಇದ್ರೆ ನಮ್ಮನೆಗ್ ಬಂದು ನಮ್ಮ ಮುಂದೆನೆ ಕೂತ್ಕೊಂಡು ವಾರ್ನಿಂಗ್ ಕೊಟ್ಟು ಹೋಗ್ತಿದ್ದಾಳೆ. ಅಣ್ಣ, ಒಂದ್ ವಿಷಯ ಹೇಳ್ತೀನಿ, ಅವಳನ್ನ ಹೀಗೆ ಬಿಟ್ರೆ ನಮಗ್ ಮರ್ಯಾದೆ ಇರೋದಿಲ್ಲ. ನಿನಗ್ ನಾಗಪ್ಪ ಅಂತ ಹೆಸರು ಸರಿಯಾಗಿಟ್ಟಿದ್ದಾರೆ. ಯಾವಾಗ ನೋಡಿದ್ರು ಬುಸ್ಕೊಡ್ತಾ ಇರ್ತೀಯಲ್ಲ. ಸ್ವಲ್ಪ ಸಂಯಮದಿಂದ ಯೋಚನೆ ಮಾಡೋದನ್ನ ಕಲ್ತ್ಕೋ. ಸ್ವಲ್ಪ ತೆಪ್ಪಗಿರು. ಸರ್, ಈ ಕೇಸು ಇನ್ನು 20 ದಿವಸದಲ್ಲಿ ಜಡ್ಜ್ಮೆಂಟ್ ಲೆವೆಲ್ಗೆ ಬಂದ್ಬಿಡುತ್ತೆ. ಈಗ ನೀವು ಆಕೆನ ಏನೇ ಮಾಡಿಸಿದ್ರು ಮೀಡಿಯಾದವ್ರ ಕಣ್ಣು ನಿಮ್ಮ ಮೇಲೆ ಇರುತ್ತೆ. ಅದಕ್ಕೆ ಆಕೆ ಅಷ್ಟೊಂದು ಧೈರ್ಯವಾಗಿ ನಿಮ್ಮ ಮುಂದೆ ಕೂತ್ಕೊಂಡು ಏಕೋಚದಲ್ಲಿ ಮಾತಾಡಿ ವಾರ್ನಿಂಗ್ ಬೇರೆ ಕೊಟ್ಟೋಗ್ತಾ ಇದ್ದಾಳೆ. ಏನ್ ಬಂದ್ರು ನಾನು ನೋಡ್ಕೊಳ್ತೀನಿ ಸರ್. ಇದೊಂಥರ ನೀವ್ ಹೇಳೋದು ಸರಿನೇ. ಥ್ಯಾಂಕ್ ಯು ಸರ್. ನೋಡ್ ಸಂಜನಾ, ನಾಳೆ ಫ್ಲೈಟಿಗೆ ಟಿಕೆಟ್ ಬುಕ್ ಮಾಡಿಸಿದೀನಿ. ನೀನ್ ನನ್ನ ಜೊತೆಲಿ ಬರ್ಬೇಕಷ್ಟೇ. ಅಲ್ಲಿ ನಿಮ್ಮ ಅಪ್ಪ ಅಮ್ಮ ನಿನ್ ಬಗ್ಗೆ ತುಂಬಾ ಚಿಂತೆ ಮಾಡ್ತಿದ್ದಾರೆ. ನಿನ್ನನ್ನ ನನ್ನ ಜೊತೆಲಿ ಕರ್ಕೊಂಬರಕ್ ಹೇಳಿದ್ದಾರೆ. ಇಂಟರ್ನೆಟ್ನಲ್ಲಿ, ನ್ಯೂಸ್ ಪೇಪರಲ್ಲಿ ಯಾವ ಚಾನೆಲ್ ನೋಡಿದ್ರು ನಿಂದೇ ನ್ಯೂಸ್. ಸಿಎಂ ಮೇಲೇನೆ ಮರ್ಡರ್ ಕೇಸು, ಅದು ಹಿಂದಿನ ಜನ್ಮದಲ್ಲಿ. ಎಲ್ರು ನಿನ್ನ ಹುಚ್ಚಿ ಅನ್ಕೋತಿದ್ದಾರೆ ಗೊತ್ತಾ? ಇದು ಹುಚ್ಚತನ ಅಲ್ಲ ಪ್ರೀತಿ, ನಿಜ. ನಾನು ಆಕ್ಚುಲಿ ಇಂಡಿಯಾಗೆ ಯಾಕೆ ಬಂದಿದ್ದು ಅಂತ ಗೊತ್ತಾ? ನಾನು ಯುಕೆನಲ್ಲಿದ್ದಾಗ ಪ್ರತಿದಿನ ಬೆಳಗ್ಗೆ ವಿಚಿತ್ರವಾದ ಕನಸು ಬೀಳ್ತಾ ಇತ್ತು. ಹೀಗೆ ಒಂದಿನ ಟಿವಿ ನೋಡ್ತಾ ಇರುವಾಗ ಬೆಂಗಳೂರು ಸಿಟಿಲಿ ಬಿಲ್ಡಿಂಗ್ ಕುಸಿದು ಬಿದ್ದು 15 ಜನ ಸತ್ತೋಗಿದ್ದಾರೆ. ಆದ್ರೂ ಬಿಲ್ಡಿಂಗ್ ಓನರ್ದು ತಪ್ಪೇನಿಲ್ಲ ಅಂತ ವಾದಿಸಿ ನೀವು ಕೇಸ್ ಗೆದ್ದಿದ್ದೀರಾ. ಇದ್ರ ಬಗ್ಗೆ ನಿಮ್ ಕಾಮೆಂಟ್? ಆ ಲಾಯರ್ ಹಿಂದೆ ಬ್ಯಾಕ್ ಗ್ರೌಂಡ್ ನಲ್ಲಿ ನಾನ್ ಭರದ್ವಾಜ್ನ ನೋಡ್ದೆ. ದೂರದಿಂದ ಕಾಣಿಸಿದ್ರು ಆ ವ್ಯಕ್ತಿ ನನಗ್ ತುಂಬಾ ಹತ್ತಿರವಾದವರು ಅಂತ ಅನಿಸ್ತಾ ಇತ್ತು. ಆ ಕುತೂಹಲನ ಬಗೆಹರಿಸ್ಕೊಳ್ಳೋಕೆನೆ ನಾನು ಇಂಡಿಯಾಗ್ ಬಂದೆ. ಭರದ್ವಾಜ್ಗೂ ನಂಗೂ ಅದೇನ್ ಸಂಬಂಧನೂ ಗೊತ್ತಿಲ್ಲ. ಆದ್ರೆ ಅವ್ರಿಗೆ ನಾನು ಇನ್ನೂ ಹತ್ರ ಆಗ್ಬೇಕು ಅಂತ ಯಾವಾಗ್ಲೂ ಅನ್ನಿಸ್ತಾ ಇತ್ತು. ಅದಕ್ಕೋಸ್ಕರನೇ ಈ ಕೇಸ್ ಮೂಲಕ ಅವ್ರಿಗೆ ಇನ್ನೂ ಹತ್ರ ಆಗ್ಬೋದಲ್ಲ ಅನ್ನೋ ಆಸೆಯಿಂದ ಈ ಕೇಸ್ನ ಅವ್ರಿಗೆ ಕೊಟ್ಟೆ. ನಾನ್ ಚಕ್ಲಿಹೊಳೆಗೆ ಹೋಗ್ತಾ ಇದ್ದೀನಿ. ನನ್ ಮನ್ಸಲ್ಲಿರೋ ಹಲವಾರು ಪ್ರಶ್ನೆಗಳಿಗೆ ಅಲ್ಲಿ ಉತ್ತರ ಸಿಗ್ಬೋದೇನೋ ಅಂತ. ಸಂಜನಾ,
ಯಾರು ನೀನು? ಗೌರಿ. ಗೌರಿ, ನಾನಿನ್ ಸಂಸ್ಕಾರನ ಪಿತೃವಂತಲ್ಲಿ ಯಾವತ್ತೂ ಮಾಡಿಲ್ವಲ್ಲ, ಮತ್ತೆ ಬೆಳದಿಂಗ್ಳ ಹೊತ್ತಲ್ಲಿ ಇಲ್ಲಿಗೆ ಯಾಕೆ ಬರಕ್ ಹೋದೆ ಮೋಹಿನಿ? ನಾನ್ ಮೋಹಿನಿ ಅಲ್ಲ, ನೋಡಿ ನನ್ನ ಕಾಲ್ಗಳನ್ನ. ಹಾ, ನನಗ್ ಗೊತ್ತು ಇಲ್ಲಿ ಯಾವುದೇ ರೀತಿ ದೇವಗಳು ಬರಲ್ಲ ಅಂತ. ಪುಟ್ಟು ಮಗುಗೆ ತೊಟ್ಲೆ ಹೇಗೋ, ಸತ್ತವ್ರಿಗೆ ನನ್ನ ಪಿತೃವನ. ಅದಿರ್ಲಿ, ನೀನಿಲ್ಲೇನ್ ಮಾಡ್ತಾ ಇದ್ಯಾ? ನಿಮ್ ಹಾಡ್ ಕೇಳ್ದೆ, ತುಂಬಾ ಇಷ್ಟ ಆಯ್ತು. ನಿಮ್ಮ ನೋಡೋಣ ಅಂತ ಬಂದೆ. ನಿಮ್ಗೆ ಇಲ್ಲೊಬ್ಬರೇ ಇರೋದಕ್ ಭಯ ಆಗೋದಿಲ್ವಾ? ನನಗ್ ಭಯನಾ? ನನ್ ಜೊತೆ ನಮ್ಮಪ್ಪ ಶಿವ ಇದ್ದಾನೆ. ಹಾಗಾದ್ರೆ ನಾನ್ ದಿನ ಬರ್ಲಾ? ಬೇಡ, ಇಲ್ಲಿರೋಕ್ ಯಾರು ಆಸೆ ಪಡಬಾರ್ದು. ಆಸೆ ಪಟ್ರೆ ಮತ್ತೆ ಊರೊಳಗೆ ಹೋಗ್ಬಾರ್ದು. ಹಾಗಾದ್ರೆ ನೀವು ಊರಿಗೆ ಬಂದ್ಬಿಡಿ. ಕಾರಣ ಇಲ್ದೆ ನಾನು ನಿಮ್ಮ ಊರೊಳಗೆ ಬರಂಗಿಲ್ಲ. ಆದ್ರೆ ಒಂದಲ್ಲ ಒಂದಿನ ನಿಮ್ಮ ಊರವರೆಲ್ಲ ಇಲ್ಲಿಗೆ ಬಂದೇ ಬರ್ತಾರೆ. ಸ್ಮಶಾನ ಅಂದ್ರೆ ಸತ್ತೋರಿರೋ ಮೈಲ್ಗೆ ಜಾಗ. ಬಿಡ್ತು ಅನ್ನು, ಸತ್ತವ್ರಿಗೆ ಚಿರಶಾಂತಿ ಕೊಡೋ ಜಾಗ ಇದು. ನನ್ನ ಶಿವಪ್ಪನ ವಾಸಸ್ಥಾನ. ಇನ್ನೀನ್ ಹೊರಡು, ಹುಷಾರು. ಮತ್ತೆ ಇಲ್ಲಿ ಬರೋ ಯೋಚನೆನೂ ಮಾಡ್ಬೇಡ. ಹೋಗು. ನಾಳೆ ರಾತ್ರಿ ನಾಯ್ಕರು ಮನೆ ಸಭೆ ಪಂಚಾಯತಿ ನಡೆದರಂತೆ. ಮನೆಗೊಬ್ರು ಆಳ್ನಂತೆ, ಎಲ್ರು ಬಂದಿರ್ಬೇಕಂತ್ರಪ್ಪ. ನಾನ್ ಯಾವ ದಣಿಗಳ ಮನೆಗೂ ಬರಕ್ಕಿಲ್ಲ ಕಣ್ರಪ್ಪೋ. ಯಾಕಂದ್ರೆ ಕಡೆಗೆ ಆಳ್ಗಳಿಂದ ದಣಿಗಳವರೆಗೂ ಎಲ್ಲ ಬಂದ್ ಸೇರೋದಿಲ್ಲ ಕಣ್ರಪ್ಪೋ. ಏ ಹುಡ್ಗಿ, ನಾನೀಗ ನೆನ್ನೆನೆ ಹೇಳಿಲ್ಲ ನಿಮ್ಮಂತವ್ರಲ್ಲಿ ಬರಬಾರ್ದು ಅಂತ? ನಾನೇನ್ ಮಾಡ್ಲಿ? ಇಷ್ಟು ದಿನ ನಿನ್ ಸಂಗೀತ ಸೆಳಿತಾ ಇತ್ತು, ಈಗ ನಿನ್ ಸೌಂದರ್ಯ ಸೆಳಿತಾ ಇದೆ. ದಿನ ಸಾಯೋರ್ ಗಳವ್ರು ಯಾರು ಅನ್ನೋ ತರ ದಿನ ಹಾಡೋ ನನ್ನ ಹಾಡನ್ನ ಕೇಳೋರು ಯಾರು ಅನ್ಕೊಂಡಿದ್ದೆ. ನೀನಾದ್ರೂ ಇದೆಯಲ್ಲ, ಇನ್ಮೇಲೆ ಹಾಡು ಕೇಳ್ಬೇಕಂದ್ರೆ ಇಲ್ಲಿ ತನಕ ಬರೋ ಅವಶ್ಯಕತೆ ಇಲ್ಲ. ನಾನೇ ಜೋರಾಗಿ ಹಾಡ್ತೀನಿ, ಅಲ್ಲೇ ಕೇಳ್ಕೊ. ಹಾಡ್ ಕೇಳ್ಬಹುದು, ಆದ್ರೆ ನೀನ್ ನೋಡ್ದಾಗ ಆಗಲ್ವಲ್ಲ. ನನ್ನನ್ ಯಾಕೆ ನೋಡ್ಬೇಕು ನೀನು? ನಾನ್ ನಿನ್ ಪ್ರೀತಿಸ್ತಾ ಇದ್ದೀನಿ, ಅದಕ್ಕೆ. ಪ್ರೀತಿ ಅದೆಲ್ಲ ನನಗಾಗ್ಬರಲ್ಲ. ನನಗ್ ಬಂದಿದ್ಯಲ್ಲ, ನನಗ್ ಯಾವಾಗ್ಲೂ ನಿನ್ ಜೊತೆನೇ ಇರ್ಬೇಕು ಅನ್ಸುತ್ತೆ. ನಾನ್ ಇರ್ಬೇಕಾಗಿರೋದು ಹೆಣ್ಣುಗಳ ಜೊತೆ, ಹೆಣ್ಣಿನ ಜೊತೆ ಅಲ್ಲ. ಹೋಗು. ಆ ಬಸವ ಸ್ಮಶಾನದಾಗ ಇರೋ ಗಂಟ ಆ ಸ್ಫಟಿಕಲಿಂಗನ ತರೋದಿರ್ಲಿ, ಅದನ್ ದೃಷ್ಟಿ ಇಟ್ಟು ನೋಡಕ್ಕೂ ಆಗಲ್ಲ ನಾವು. ಅವನು ಮನುಷ್ಯ ಅಲ್ಲ ಕಣಣ, ಕಾಲ ಭೈರವ ಅವನು. ಆ ಕೂಸು ಅಲ್ಲೇ ಅದೇ ಆ ಮಹೇಶ್ ನಾಯ್ಕನ ಮಗಳು, ನಿಮ್ಮನ್ ಮದ್ವೆ ಆಗವಳು. ಅವನ್ ಜೊತೆ ಚಕ್ಕಂದ ಆಡ್ತಿದ್ದಾಳಣ. ಅಯ್ಯೋ, ಅದೇನ್ ಮಾಡ್ಕೊತೀರ ಮಾಡ್ಕೊಳ್ಳಿ, ನಮ್ಮಿಂದ ಆಗಲ್ಲಪ್ಪ. ಗೌರಿ, ನನ್ ಮಾತ್ ಕೇಳು. ಈ ವಿಷಯ ಮನೇಲಿ ಗೊತ್ತಾದ್ರೆ ದೊಡ್ಡ ಜಗಳ ಆಗುತ್ತೆ ಕಣೆ. ನಾನ್ ನೋಡ್ಕೋತೀನಿ ಬಿಡು. ನೋಡ್ಕೋತ್ಯಾ, ನಿನಗೆ ಎಷ್ಟ್ ಹೇಳಿದ್ರು ಅಷ್ಟೇ. ಏನಮ್ಮ ಗೌರಿ, ಇನ್ನು 2 ದಿನಕ್ಕೆ ಮದುವೆ ಇಟ್ಕೊಂಡು ರಾತ್ರಿ ನಿಶಾಚರಿ ತರ ಸ್ಮಶಾನದಲ್ಲಿ ಸುತ್ತಾ ಇರ್ತಿಯಂತೆ, ಏನ್ ಸಮಾಚಾರ? ಅಣ್ಣ, ಹೊಸ ಗಾದೆ ಮಾತು ಗೊತ್ತಾ? ಆಗೋ ಗಂಡ ನಾನು, ಇರೋ ಮಿಂಡ ಟಿಂಗ್ ಟಿಂಗ್ ಟಿಂಗ್. ಹೆದರಬೇಡ, ಈ ವಿಷಯ ನಿನ್ ಚಿಕ್ಕಪ್ಪನ ತನಕ ಹೋಗಲ್ಲ. ಯಾಕೆಂದ್ರೆ ಅವ್ರು ಮಾಡಿರೋ ಆಸ್ತಿ ಐಶ್ವರ್ಯ ಕಳ್ಕೊಳ್ಳೋದಕ್ಕೆ ನನಗೂ ಇಷ್ಟ ಇಲ್ಲ. ನಮ್ಮಿಬ್ರು ಮದ್ವೆ ಆದ್ಮೇಲೆ ನೀನ್ ಬೇಕಾದ್ರೆ ಆ ಬಸವನ್ ಜೊತೆ ಟಂಗ್ ಟಂಗ್ ಪಿಂಗ್ ಪಿಂಗ್ ಡುಂಗ್ ಡುಂಗ್ ಬಿಂಗ್ ಬಿಂಗ್ ಏನ್ ಬೇಕಾದ್ರೂ ಮಾಡ್ಕೋ. ಆದ್ರೆ ಒಂದ್ ಷರತ್ತು, ಆ ಸ್ಮಶಾನದಲ್ಲಿ ಇದೆಯಲ್ಲ ಸ್ಫಟಿಕಲಿಂಗ, ಅದನ್ನ ತಂದು ನಮಗ್ ಕೊಡ್ಬೇಕು. ತಂದ್ಕೊಡ್ಲಿಲ್ಲ ಅಂದ್ರೆ? ತಂದ್ಕೊಡ್ಲಿಲ್ಲ ಅಂದ್ರೆ ಇನ್ನ ಪ್ರಣಯ ಪ್ರಸಂಗ ಮನೆಯವರಿಂದ ಹಿಡಿದು ಊರವ್ರಿಗೆಲ್ಲ ಗೊತ್ತಾಗತ್ತೆ. ಮಹೇಶ್ವರ ನಾಯಕನ ಮಾನ ಮರ್ಯಾದೆ ಮಣ್ಣು ಪಾಲಾಗತ್ತೆ. ನಿನ್ನ ಬಸವ ಅವನನ್ನು ಹೊಡೆಯೋದಿಕ್ಕೆ 5 ಜನನ್ ಕಳಿಸಿದ್ದೆ, ನಾಳೆ 500 ಜನನ್ ಕಳಿಸ್ತೇನೆ. ಅವ್ರು ಅವನನ್ನು ಮುಗಿಸಿ ಸ್ಫಟಿಕಲಿಂಗ ತಂದು ಕೊಡ್ತಾರೆ. ಯೋಚನೆ ಮಾಡು. ಬೇಡ, ಅವನ್ಗೇನು ಮಾಡ್ಬೇಡಿ. ನಿಮ್ಗ ಸ್ಫಟಿಕಲಿಂಗ ತಾನೇ ಬೇಕು, ನಾನ್ ತಂದ್ಕೊಡ್ತೀನಿ. ನೀವ್ ಅವನ್ಗೇನು ಮಾಡಲ್ಲ ತಾನೆ? ಅಷ್ಟು ಮಾಡು, ಹೋಗು. ಬಸ್ವಾ, ಬಸ್ವಾ. ಗೌರಿ,
ಏನಾಯ್ತು ಹೇಳು ಗೌರಿ. ನಿನ್ನನ್ ಬಿಟ್ಟು ನಾನು ಬದುಕಿರಲ್ಲ ಬಸವ. ಈ ಜನ್ಮದಲ್ಲಿ ನಾನು ಹೆಂಡತಿ ಆಗೋದಿದ್ರೆ ಅದ್ ನಿನಗ್ ಮಾತ್ರ. ನಂಗೆ ತಾಳಿ ಕಟ್ಟು. ಹೀಗಿದ್ದಕ್ಕಿದ್ದಂಗೆ ಕೇಳಿದ್ರೆ ಹೇಗ್ ಗೌರಿ? ನೀನ್ ಇದನ್ ಕಟ್ಲಿಲ್ಲ ಅಂದ್ರೆ ಇನ್ 2 ದಿನದಲ್ಲಿ ನಾನು ಇನ್ಯಾರಿಗೂ ಹೆಂಡತಿ ಆಗ್ತೀನಿ. ಆಮೇಲೆ ನಾನು ಇದ್ದು ಸತ್ತ ಹಾಗೆ. ನೀನ್ ತಡ ಮಾಡ್ಬೇಡ. ನಮ್ಮ ಮದ್ವೆಗೆ ಈ ಶಿವಾನೇ ಸಾಕ್ಷಿ, ಈ ಪಿತೃವನಾನೇ ಕಲ್ಯಾಣ ಮಂಟಪ. ಕಟ್ಟು ಈ ತಾಳಿನ. ಬಸವ, ನಿನ್ನೆ ಶಿವಪ್ಪನ ಮೇಲೆ ಪಾಪಿಗಳ ಕಣ್ಣು ಬಿದ್ದಿದೆ. ಇದನ್ನ ಬಚ್ಚಿಡೋಣ. ನಾನ್ ಹೇಳೋವರೆಗೂ ಇದನ್ ತೆಗಿಬಾರ್ದು. ಪ್ರಮಾಣ ಮಾಡು. ಹುಷಾರು. ಬಸವ, ನಾನು ಇಲ್ಲೇ ಇರ್ತೀನಿ. ನಾನು ಎಲ್ಲೂ ಹೋಗಲ್ಲ. ನಿನ್ನಿಂದ ನನ್ ದೂರ ಮಾಡ್ಬೇಡ ಬಸವ. ನಾಳೆ ನೀನ್ ಬರೋದನ್ನೇ ಕಾಯ್ತಾ ಇರ್ತೀನಿ. ಹೋಗ್ಬಾ ಗೌರಿ. ನಾನಿನ್ ಬರ್ಲಾ? ಇಲ್ಲೇ ಇರ್ತೀನಿ ಅಂದೆ. ಇಲ್ಲೇ ಇರೋಕೆ ಹೋಗ್ ಬರ್ತೀನಿ. ನನಗ್ ಮೊದ್ಲೇ ಹೇಳಿರ್ಲಿಲ್ಲ ಇಲ್ಲಿರಕ್ಕೆ ಇಷ್ಟಪಟ್ಟವರು ಮತ್ತೆ ಊರೊಳಗೆ ಹೋಗಂಗಿಲ್ಲ ಅಂತ. ನಾಳೆಯಿಂದ ಶಾಶ್ವತವಾಗಿ ನಾನು ಇಲ್ಲೇ ಇರ್ತೀನಿ. ಕಡೆ ಸಾರಿ ನಮ್ಮಪ್ಪ ಅಜ್ಜಿ ಅಮ್ಮನ್ ಮಾತಾಡ್ಸ್ಕೊಂಡ್ ಬರ್ತೀನಿ. ನಮ್ಮ ಮದುವೆ ವಿಷಯ ಹೇಳ್ತೀನಿ. ಒಪ್ತಾರಾ? ನನ್ನ
ನನಗೆ ಅಲಂಕಾರ ಮಾಡಿ ನಿನ್ ಕೈಗೊಪ್ಪಿಸ್ತಾರೆ. ಊರ್ನವರೆಲ್ಲ ಬಂದು ಮೆರವಣಿಗೆ ಮೂಲಕ ನನ್ ಕಳಿಸ್ತಾರೆ. ನಾನಿಲ್ಲೇ ನಿನ್ ಜೊತೆಗೆ ಶಾಶ್ವತವಾಗಿ ಇದ್ಬಿಡ್ತೀನಿ. ಕಡೆ ಸತಿ ಮುಖ ನೋಡ್ಕೊಳ್ಳೋರಿಲ್ಲ, ನೋಡ್ಕೊಳ್ಳಿ. ಸುಪ್ರಿಯಾ, ಏ ಸುಪ್ರಿಯಾ, ಬಾಯಿಲಿ. ನೀನು ಹುಟ್ಟಿದಾಗ್ನಿಂದ ಗೌರಿ ಜೊತೆಲೇ ಬೆಳೆದವಳು. ಯಾರಿಗೇನ್ ಗೊತ್ತಿಲ್ಲದೆ ಇದ್ರು ನಿನ್ಗೆಲ್ಲ ಗೊತ್ತಿರ್ಬೇಕು. ಹೇಳು, ನಿಜ ಹೇಳು. ನನಗ್ ಗೊತ್ತಿಲ್ಲ ಅಪ್ಪಾಜಿ. ಸುಳ್ಳು. ಹೇಳೋ ಸುಳ್ಳಿಗೆ ಶಿವನ್ ಬೇರೆ ಸಾಕ್ಷಿ. ಅಲ್ಲ ಬಾಬಾ, ಗೊತ್ತಿಲ್ಲದೆ ಸತ್ಯನ ಹೇಳು ಹೇಳು ಅಂದ್ರೆ ಅವಳು ಹೇಗ್ ಹೇಳ್ತಾಳೆ ಪಾಪ. ಹೇಳ, ನಿಜ ಹೇಳ. ನಿಮ್ಗೆ ವಿಷಯ ಏನು ಅಂತ ಗೊತ್ತಿದ್ರೆ ನಿಜ ಹೇಳ್ಬಿಡಮ್ಮ, ನಿಜ ಹೇಳ್ಬಿಡು. ನಮ್ ಗೌರಿನ ಮದುವೆ ಆಗಿರೋದು ಆ ಪಿತೃವರ್ಗದ ಬಸವನಮ್ಮ. ಬಸವ, ಸ್ಮಶಾನದಲ್ಲಿರೋ ನಿನಗೆ ನಾಯಕರ ವಂಶದ ರಾಜ್ಕುಮಾರಿ ಬೇಕಾಗಿತ್ತೇನೋ? ಪ್ರೀತಿಯ ಹೆಸರಲ್ಲಿ ನನ್ನ ಮಗಳನ್ನ ಕೊಂದು ಬಿಟ್ಟಿಯಲ್ಲೋ. ಬಿಡೋಲ್ಲ, ನಿನ್ನ ಜೀವ ಸಹಿತ ಬಿಡೋಲ್ಲ. ಅಣ್ಣ, ಇವನ ಹತ್ರ ಏನ್ ಮಾತು? ಸಾರಿ ಸಂಜನಾ, ನಾವಿನ್ನೂ ಈ ಕೇಸ್ ಗೆಲ್ತೀವಿ ಅಂತ ಹೋಗ್ಬಿಟ್ಕೊಂಡ್ರೆ ಮೂರ್ಖರಾಗ್ತೀವಿ. ಕೋರ್ಟು ಸಾಕ್ಷಿ ಕೇಳುತ್ತೆ, ನಿನ್ ಕತೆ ಅಲ್ಲ. ಸಾಕ್ಷಿ ಇಲ್ದೆ ನಾವೇನು ಮಾಡಕ್ಕಾಗಲ್ಲ. ಸಾಕ್ಷಿ ಇದೆ. ಗೌರಿ, ನೀವು ಯಾಕಮ್ಮ ನಾನು ಗುರ್ಸಿಗ್ಲಿಲ್ವಾ? ನಾನಮ್ಮ ಕ್ಯಾಮ್ರಾ ಕೃಷ್ಣಪ್ಪ. ನಂಬೋಕ್ ಆಗ್ತಾ ಇಲ್ಲ ಅಲ್ವಾ? ನಂಬೋಕ್ ಆಗದೆ ಇರೋಂತ ಎಷ್ಟೋ ವಿಷಯಗಳನ್ನ ನಿನ್ನ ಹತ್ರ ಹೇಳ್ಬೇಕು ಅಂತ ಬಂದಿದ್ದೀನಮ್ಮ. ಈ ಮೂಲಕ ಆದ್ರೂ ನಿಮ್ ಮನೇಲಿ ತಿಂದ ಅನ್ನದ ಋಣ ತೀರ್ಸೋಣ ಅಂತ. ಯುವರ್ ಆನರ್, ನ್ಯಾಯಾಲಯದ ಅಮೂಲ್ಯವಾದ ಸಮಯವನ್ನು ಹಾಳು ಮಾಡಿದ ಲಾಯರ್ ಭರದ್ವಾಜ್ ಎಲ್ಲಿ? ಯಾರಿಗೂ ಗೊತ್ತಿಲ್ಲ. ವರ್ಷಗಳ ಕಾಲ ನಿಷ್ಕಳಂಕ ರಾಜಕೀಯ ಜೀವನವನ್ನು ನಡೆಸಿದಂತಹ ನನ್ನ ಕಕ್ಷಿದಾರರಾದಂತಹ ಮುಖ್ಯಮಂತ್ರಿ ಚಂದ್ರಪ್ಪನವರ ಮೇಲೆ
ಕುಮಾರಿ ಸಂಜನಾ ಅವರು ಕೊಲೆ ಆಪಾದನೆಯನ್ನು ಹೊರಿಸಿದ್ದಾರೆ. ಇವರು ನ್ಯಾಯಾಲಯಕ್ಕೆ ಹಾಜರಾಗಿದ್ದಾರೆ. ಡಿಫೆನ್ಸ್ ಲಾಯರ್ ಭರದ್ವಾಜ್ ಅವರು ಇನ್ನೂ ಹಾಜರಾಗಿಲ್ಲ. ಹೆದರ್ಕೊಂಡು ಓಡೋದ್ರಾ ಇಲ್ಲ ಅಪಮಾನವಾಗುತ್ತೆ ಅಂತ ತಲೆ ಬರ್ಸ್ಕೊಂಡಿದಾರ? ಯುವರ್ ಆನರ್, ನಾನು ಈ ಸಮಯಕ್ಕೆ ಅಸೆಂಬ್ಲಿಯಲ್ಲಿ ಇರಬೇಕಾಗಿತ್ತು. ರಾಜ್ಯ ಆಳುವ ಸಮಯದಲ್ಲಿ ರಾಜ್ಯದ ಮುಖ್ಯಮಂತ್ರಿ ನ್ಯಾಯಾಲಯನ ಗೌರವಿಸಿ ಕಟಕಟೆಯಲ್ಲಿ ನಿಂತ್ಕೊಂಡಿದ್ದೀನಿ. ಆದರೆ ಲಾಯರೇ ಬಂದಿಲ್ವೇ? ಮುಖ್ಯಮಂತ್ರಿಗೋಸ್ಕರ ಜನ ಕಾಯ್ತಾರೆ, ಆದರೆ ಇವತ್ತು ಒಬ್ಬ ಸಾಮಾನ್ಯ ಲಾಯರ್ಗೋಸ್ಕರ ಮುಖ್ಯಮಂತ್ರಿ ಕಾಯೋ ಪರಿಸ್ಥಿತಿ. ನಿಜ ಹೇಳಬೇಕು ಅಂದ್ರೆ ನ್ಯಾಯಾಲಯದ ಸಮಯ, ನಮ್ಮ ಸಮಯ, ಎಲ್ಲಾರ ಸಮಯನೂ ಹಾಳು. ಇದೊಂಥರ ಹೊಸ್ತಾಗಿದೆ. ಕ್ಯಾಸೆಟ್ ಕೊಡೋ ಇಲ್ಲಿ. ಗೌರವಾನ್ವಿತ ಮುಖ್ಯಮಂತ್ರಿಗಳಾದ ಸಿ ಚಂದ್ರಪ್ಪ ಅವರ ಮೇಲೆ ಕೊಲೆ ಆರೋಪ ಹೊರಿಸಿರೋ ಮಿಸ್ ಸಂಜನಾ ಹಾಗೂ ಕೋರ್ಟ್ ಸಮಯನ ಹಾಳು ಮಾಡಿದ್ದ ಲಾಯರ್ ಭರದ್ವಾಜ್ ಮೇಲೆ IPC ಸೆಕ್ಷನ್ 499 ಪ್ರಕಾರ ಮಾನನಷ್ಟ ಮೊಕದ್ದಮೆ ಹಾಗೂ 500 ಪ್ರಕಾರ ಕಾರಾಗೃಹ ಶಿಕ್ಷೆ ವಿಧಿಸಿ ಭರದ್ವಾಜ್ ಅವರನ್ನು ತಕ್ಷಣ ಬಂಧಿಸಿ ನ್ಯಾಯಾಲಯಕ್ಕೆ ಒಪ್ಪಿಸಲು ಆದೇಶಿಸುತ್ತಿದ್ದೇನೆ. ಮುಖ್ಯಮಂತ್ರಿ ಅವರಿಗೆ ನಮ್ಮ ನ್ಯಾಯಾಲಯವು ನ್ಯಾಯಾಲಯ ಯಾರಿಗೂ ಕ್ಷಮಾಪಣೆ ಕೇಳೋ ಅವಶ್ಯಕತೆ ಇಲ್ಲ ಯುವರ್ ಆನರ್. ಕೋರ್ಟ್ಗೆ ತಡವಾಗಿ ಬಂದಿದ್ದಕ್ಕೆ ಕ್ಷಮೆ ಕೇಳ್ತೀನಿ. ಆದ್ರೆ ನಾನು ತಡವಾಗಿ ಬಂದಿದ್ದಕ್ಕೆ ಕಾರಣ ಮಾನ್ಯ ಮುಖ್ಯಮಂತ್ರಿಗಳೇ. ಯುವರ್ ಆನರ್, ನಮ್ಮ ದೇಶ ಕರ್ಮ ಸಿದ್ಧಾಂತನ ಬಲವಾಗಿ ನಂಬುತ್ತೆ. ತಪ್ಪು ಮಾಡಿದವರು ಈ ಜನ್ಮದಲ್ಲಿ ಅಲ್ಲದೆ ಇದ್ರು ಮುಂದಿನ ಜನ್ಮದಲ್ಲಿ ಅದಕ್ಕೆ ಶಿಕ್ಷೆ ಅನುಭವಿಸ್ತಾರೆ ಅನ್ನೋದನ್ನ ನಾವು ನಂಬ್ತೀವಿ. ಆದ್ರೆ ತಪ್ಪು ಮಾಡಿ ತಪ್ಪಿಸ್ಕೊಳಕ್ ನೋಡಿದ್ರೆ ಆ ತಪ್ಪಿಂದ ದುಃಖ ಅನುಭವಿಸಿದವರು ಮತ್ತೆ ಮುಂದಿನ ಜನ್ಮದಲ್ಲಿ ಹುಟ್ಟು ಬಂದು ಅದಕ್ಕೆ ಶಿಕ್ಷೆ ಕೊಡ್ತಾರೆ ಅನ್ನೋದನ್ನ ನನ್ನ ಕ್ಲೈಂಟ್ ಸಂಜನಾ ಇವತ್ತು ನಿರೂಪಿಸ್ತಾ ಇದ್ದಾರೆ. ಅದಕ್ಕೆ ಸಾಕ್ಷಿಯಾಗಿ ಚಕ್ಲಿ ಹೊಳೆಯಲ್ಲಿ ವಾಸವಾಗಿದ್ದ ಕೃಷ್ಣಪ್ಪ ಅವರನ್ನು ವಿಚಾರಣೆಗೆ ಒಳಪಡಿಸಬೇಕಾಗಿ ನಾನು ನಿಮ್ಮಲ್ಲಿ ವಿನಂತಿಸ್ಕೊಳ್ತೀನಿ ಯುವರ್ ಆನರ್. ಪರ್ಮಿಷನ್ ಗ್ರಾಂಟೆಡ್. ಕೃಷ್ಣಪ್ಪ ಕೃಷ್ಣಪ್ಪ ಕೃಷ್ಣಪ್ಪ
ನಿಮ್ಮ ಹೆಸರು? ಕೃಷ್ಣಪ್ಪ. ಊರು? ಚಕ್ಲಿ ಹೊಳೆ. ನಿಮ್ಮ ಎದುರುಗಡೆ ಕಟ್ಕಟೆಯಲ್ಲಿ ನಿಂತಿರೋ ಈ ವ್ಯಕ್ತಿನ ಗುರುತಿಸ್ತೀರಾ? ಇವರು ಒಂದು ಕಾಲದಲ್ಲಿ ನಮ್ಮೂರು MLA CC ಚಂದ್ರಪ್ಪ. ಅವ್ರಿಗೂ ಮಿಸ್ ಸಂಜನಾಗೂ ಏನ್ ಸಂಬಂಧ ಅಂತ ಹೇಳ್ತೀರಾ? ಹೇಳ್ತೀನಿ. 22 ವರ್ಷಗಳ ಹಿಂದೆ ಈ CC ಚಂದ್ರಪ್ಪನ ತಮ್ಮ ನಾಗಪ್ಪನಿಗೆ ಈಗಿನ ಸಂಜನಾ ಆಗಿನ ಗೌರಿನ ಕೊಟ್ಟು ಮದುವೆ ಮಾಡಬೇಕು ಅಂತ ಹಿರಿಯರೆಲ್ಲ ತೀರ್ಮಾನ ಮಾಡಿದ್ರು. ಆದರೆ ಗೌರಿ ಬಸವ ಅನ್ನೋ ಹುಡುಗನ ಪ್ರೀತಿಸಿ ಮದುವೆ ಮಾಡಿಕೊಂಡು. ಏಯ್, ಲಿಂಗ ಎಲ್ಲಿ? ನಾನು ಹೋಗಿದ್ದು ಲಿಂಗ ತರಕಲ್ಲ, ಅದನ್ನ ಬಚ್ಚಿಟ್ಟು ಬರಕ್ಕೆ. ಬಚ್ಚಿಟ್ಟು? ಪರವಾಗಿಲ್ಲ, ಬಹಳ ಚಾಲುಕಿದ್ಯಾ. ಏಯ್, ನಿನಗೆ ಎಷ್ಟು ಚಾಲ ಹಾಕಿರ್ಬೇಕಾದ್ರೆ ರಾಜಕೀಯದಲ್ಲಿ ನಾವಿದ್ದೀವಿ, ನಮ್ಗಿನ್ನಷ್ಟಿರ್ಬೇಕು. ಇದ್ದಕ್ಕಿದ್ದ ಹಾಗೆ ಅದೇ ರಾತ್ರಿ ಒಂದು ಬಳಗ ಎಲ್ಲ ಸತ್ತೋದ್ರು. ಯಾಕೆ ಸತ್ರು, ಹೇಗ್ ಸತ್ರು, ಇವತ್ತಿನವರೆಗೂ ಕಾರಣ ಗೊತ್ತಾಗ್ಲಿಲ್ಲ. ಸ್ಫಟಿಕಲಿಂಗ ಮಾಯವಾದ 3 ದಿನದಲ್ಲಿ ಊರಿಗೆ ಬರ ಬಂದು, ಬರಬಾರದು ಕಾಯಿಲೆ ಬಂದು ಊರೇ ಸ್ಮಶಾನ ಆಗೋಯ್ತು. ಬಾಟ್ಲಿರೋ ವಿಷಯನ ಬಾಯ್ಗಾಕು. ಗೌರಿನ ಧಾರಾಳವಾಗಿ ನನ್ ಕಣ್ಮುಂದೆನೆ ಕೊಲೆ ಮಾಡಿಬಿಟ್ರು. ಮಿಸ್ಟರ್ ಭರದ್ವಾಜ್, ನೀವು ಹೊಸ ತಿರುವು ಕೊಡ್ತೀರ ಅಂತ ನನಗೆ ಗೊತ್ತಿತ್ತು. 22 ವರ್ಷ ವಯಸ್ಸಿನ ಹುಡುಗಿನ ಅವಳು ಹುಟ್ಟೋದಕ್ ಮುಂಚೆನೆ ನಾನು ಕೊಲೆ ಮಾಡಿದೆ ಅಂತ ಕಟಕಟೆ ಹಚ್ಚಿದ ನಿಮಗೆ ಒಂದು ಸುಳ್ಳು ಸಾಕ್ಷಿ ಕ್ರಿಯೇಟ್ ಮಾಡೋದು ಎಷ್ಟೊತ್ತು. ಸಂಜನಾ ಅನ್ನೋ ಅದ್ಭುತ ನಾಟಕದ ಜೊತೆ ಕೃಷ್ಣಪ್ಪ ಅನ್ನೋ ಭಯಂಕರ ನಾಟಕ ನಾನು ಸಾಯಿಸಿದ್ನಂತೆ, ಇವರು ನೋಡಿದ್ರಂತೆ. ಒಂದು ತರಹ ಚೆನ್ನಾಗಿದೆ. ಯುವರ್ ಆನರ್, ಅಸೆಂಬ್ಲಿ ಸಮಾವೇಶನ ಟಿವಿಲ್ ತೋರಿಸ್ದ ಹಾಗೆ ಇದನ್ನು ಟಿವಿಲ್ ತೋರಿಸಿದ್ರೆ ನಾನೇನು ಅಂತ ಎಲ್ಲಾರ್ಗೂ ಗೊತ್ತಾಗ್ತಾ ಇತ್ತು. ಹೌದೌದು, ವೆರೈಟಿಯಾಗಿ ನಿಮ್ಮನ್ನ ನೀವೇ ಟಿವಿಲ್ ನೋಡ್ಕೊಂಡ್ರೆ ತುಂಬಾ ಚೆನ್ನಾಗಿ ಗೊತ್ತಾಗುತ್ತೆ ನೀವೇನು ಅಂತ. ಇಷ್ಟು ದಿವಸ ಮೀಟಿಂಗ್ಗಳು, ಆಶ್ವಾಸನೆಗಳು, ಸುಳ್ಳು ಮಾತು, ನಾಟಕೀಯ ಸೇವೆಯನ್ನು ಮಾಡ್ತಾ ಬಂದಿದ್ದ ಮಾನ್ಯ ಮುಖ್ಯಮಂತ್ರಿಗಳು ಇವತ್ತು ಅವರೇ ಮಾಡಿರೋಂತ ಒಂದು ಗನಂದಾರಿ ಕೆಲಸನ ಟಿವಿಯಲ್ಲಿ ನೋಡೋದು ಇದು ಒಂಥರ ಚೆನ್ನಾಗಿರುತ್ತೆ ಅಲ್ವೇ? ದಯವಿಟ್ಟು ಈ ವಿಡಿಯೋ ಕ್ಯಾಸೆಟ್ನ ಕೋರ್ಟ್ ನೋಡ್ಬೇಕು ಅಂತ ಕೇಳ್ಕೊಂತೀನಿ ಯುವರ್ ಆನರ್. ಗ್ರಾಂಟೆಡ್. ನೋಡೋದಕ್ಕೆ ಎಲ್ಲ ಏರ್ಪಾಟ್ ಮಾಡಿ. ನೋಡಿದ್ರೆ ಯುವರ್ ಆನರ್, 22 ವರ್ಷಗಳಿಂದ ನಡೆದ ಒಂದು ಘಟನೆಗೆ ಈಗ ಸಾಕ್ಷಿ ಸಿಕ್ಕಿದೆ. ಒಂದು ಅಮಾಯಕ ಹೆಣ್ಣನ್ನ ಹೀನವಾಗಿ ಕೊಲೆ ಮಾಡಿದ ಒಬ್ಬ ವ್ಯಕ್ತಿ ಇವತ್ತು ನಮ್ಮ ರಾಜ್ಯದ ಮುಖ್ಯಮಂತ್ರಿ. ನಮ್ ದುರದೃಷ್ಟ. ಇಂಥ ಒಬ್ಬ ಕ್ರಿಮಿನಲ್ಗೆ IPC ಸೆಕ್ಷನ್ 302 ಪ್ರಕಾರ ಮರಣದಂಡನೆ ವಿಧಿಸಬೇಕು ಅಂತ ಕೇಳ್ಕೊಂತಾ ಇದ್ದೀನಿ ಯುವರ್ ಆನರ್. ಟು ಬಿ ಹ್ಯಾಂಗ್ ಟಿಲ್ ಡೆತ್. ದಟ್ಸ್ ಆಲ್ ಯುವರ್ ಆನರ್. ನಾನು ಕಂಡಂತೆ ಪ್ರಪಂಚದ ನ್ಯಾಯ ವ್ಯವಸ್ಥೆಯಲ್ಲಿ ಇದೊಂದು ಸಂಚಲನಾತ್ಮಕ ಕೇಸ್. ನನ್ನ ಕೆಲಸದ ಕಾಲಾವಧಿಯಲ್ಲಿ ಇಂಥದೊಂದು ಕೇಸ್ ನಾನು ನೋಡಿಲ್ಲ, ಇನ್ನು ಮುಂದೆ ನೋಡೋದು ಇಲ್ಲ ಅಂತ ನನಗನ್ನಿಸ್ತಾ ಇದೆ. ಸಾಕ್ಷ್ಯಾಧಾರಗಳನ್ನು ಪರಿಶೀಲಿಸಿದ ಮೇಲೆ ಮುಖ್ಯಮಂತ್ರಿ CC ಚಂದ್ರಪ್ಪನಿಗೂ ಅವರ ತಮ್ಮ ನಾಗಪ್ಪನಿಗೂ IPC ಸೆಕ್ಷನ್ 302 ಪ್ರಕಾರ ಜೀವಾವಧಿ ಕಠಿಣ ಕಾರಾಗೃಹ ಶಿಕ್ಷೆಯನ್ನು ವಿಧಿಸುತ್ತದೆ.
ಯು ಹ್ಯಾವ್ ಡನ್ ಎ ಗ್ರೇಟ್ ಜಾಬ್ ಮಿಸ್ಟರ್ ಭರದ್ವಾಜ್. ಥ್ಯಾಂಕ್ ಯು. ತಪ್ಪು ಮಾಡಿದವ್ರು ಎಷ್ಟೇ ದೊಡ್ಡವರಾಗಿದ್ರು ಶಿಕ್ಷೆ ಅನುಭವಿಸ್ಲೇಬೇಕು. ಆದ್ರೆ ಈ ಕೇಸಿನ ಗೆಲುವು ನನಗಿಂತ ಹೆಚ್ಚಾಗಿ ಸಂಜನಾ ಅವ್ರಿಗೆ ಸಲ್ಬೇಕು. ಅವ್ರ ಹಿಂದಿನ ಜನ್ಮದ ನೆನಪುಗಳ ಮೇಲೆ ದೃಢವಾಗಿ ನಂಬಿಕೆ ಇಟ್ಟು ಈ ಕೇಸ್ನ ಗೆಲ್ಸಿದ್ದು ಅವರೇ. ಸೊ ನ್ಯಾಯಾಲಯದ ಚರಿತ್ರೆಯಲ್ಲೇ ನಾನು ಅಗುರ್ಚವಾಗಿ ಮಾಡಿದ ಮಿಸ್ ಸಂಜನಾಗೆ ನಾನು ಯಾವಾಗ್ಲೂ ಋಣಿಯಾಗಿರ್ತೀನಿ. ಕಾಶಿ ಅಣ್ಣ, ನಾನು ಹೋಗಿ ಬರ್ತೀನಿ. ನಿಮ್ ಭರದ್ವಾಜ್ನ ಚೆನ್ನಾಗಿ ನೋಡ್ಕೊಳ್ಳಿ. ಸಂಜನಾ, ಅವನ ಮೇಲೆ ಸಮುದ್ರದಷ್ಟು ಪ್ರೀತಿನ ನಿನ್ ಮನ್ಸಲ್ಲಿ ಇಟ್ಕೊಂಡು ನೋವು ಪಡೋದಕ್ಕಿಂತ ಭರದ್ವಾಜ್ಗೆ ನಿನ್ ಪ್ರೀತಿ ಬಗ್ಗೆ ಹೇಳೋದೇ ಒಳ್ಳೇದಲ್ವಾ? ದೇವತೆ ಹತ್ರ ವರ ಕೇಳ್ಬೋದು ಕಾಶಿನ, ಆದ್ರೆ ದೇವತೆನೆ ಬೇಕು ಅಂತ ಯಾವ ಮುಖ ಇಟ್ಕೊಂಡು ಕೇಳಲಿ? ನನ್ ಪ್ರೀತಿ ಬಗ್ಗೆ ಹೇಳಿ ಏನು ಪ್ರಯೋಜನ ಇಲ್ಲ ಅನ್ಸುತ್ತೆ. ಅವಳ ಹತ್ರ ಹೋಗಿ ನಾನು ನಿನ್ನನ್ನ ಪ್ರೀತಿಸ್ತೀನಿ ಅಂತ ಧೈರ್ಯವಾಗಿ ಹೇಳು. ನಿನ್ ಪ್ರೀತಿ ನಿಂಗೆ ಸಿಕ್ಕುತ್ತೆ. ನಾನೆಷ್ಟೇ ಜನ್ಮ ಎತ್ತಿದ್ರು ಅವನಿಗಾಗಿ, ಅವನ ಪ್ರೀತಿಗಾಗಿ ಎದುರು ನೋಡ್ತಾನೆ ಇರ್ತೀನಿ. ಅವನೆಲ್ಲೇ ಇದ್ರು, ಹೇಗೆ ಇದ್ರು, ಅವನ್ ನನ್ನವನು. ಪ್ಲೀಸ್ ಕಣ, ಒಂದೇ ಒಂದ್ಸತಿ ಹೋಗೋಳು, ಪ್ರಪೋಸ್ ಮಾಡೋ. ಹೋಗ್ತೀನಿ ಕಾಶಣ್ಣ, ಹೋಗ್ತೀನಿ. ಆಲ್ ದಿ ಬೆಸ್ಟ್. ಅವಳು ನಿಂಗೆ ಸಿಕ್ಕೇ ಸಿಗ್ತಾಳೆ. ಹೋಗು ಮಾಮ. ಸಂಜನಾ, ನೂರು ಕೋಟಿ ಆಸ್ತಿ, ಫೇಮಸ್ ಲಾಯರ್. ನನ್ನ ಜೀವನದಲ್ಲಿ ನನಗೇನೇನು ಖುಷಿ ಕೊಡುತ್ತೆ ಅನ್ಕೊಂಡಿದ್ನೋ ಅದನ್ನೆಲ್ಲ ನೀನು ನಂಗೆ ಕೊಟ್ಟಿದ್ಯಾ. ಆದ್ರೆ ನೀನನ್ನ ಬಿಟ್ಟು ಹೋದ್ಮೇಲೆ ಏನೋ ಒಂದು ಕೊರತೆ. ಆಗ್ಲೇ ನನಗೆ ಗೊತ್ತಾಗಿತ್ತು ನನ್ನ ಖುಷಿಗೆ ನಿಜವಾದ ಕಾರಣ ನೀನೇ ಅಂತ. ನೀನೊಬ್ಳು ನನ್ನ ಜೊತೆ ಇದ್ಬಿಡು ಸಾಕು. ಐ ಲವ್ ಯು ಸಂಜನಾ.